ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ಶ್ರುತಿ ಕೂಡ ಇದ್ದಾರೆ. ಇವತ್ತು ವಿಶೇಷವಾಗಿ ಈ ಒಂದು ಡಿಬೇಟ್ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಬೆಂಗಳೂರಿನ ಜನರೆಲ್ಲರೂ ಕೂಡ ಬಹಳ ಎಚ್ಚರದಿಂದ ಇರಬೇಕು. ಅದರಲ್ಲೂ ಕೂಡ ಮಾಂಸ ಪ್ರಿಯರಿಗೆ ನಾವು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಆದಂಥ ನೆನ್ನೆಯ ಬೆಳವಣಿಗೆಗಳು ಮಾಂಸ ಪ್ರಿಯರೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕೆ ಗೊತ್ತಾ? ಬೆಂಗಳೂರಿನ ಮಾಂಸ ಪ್ರಿಯರೇ ಎಚ್ಚರದಿಂದಿರ್ಬೇಕು. ನೀವು ಸೇವಿಸೋ ಆಹಾರದ ಗುಣಮಟ್ಟ ಹೇಗಿದೆ ಅಂತ ನೀವು ತಿಳ್ಕೊಳ್ಳದೆ ಮುಂದುವರೆದ್ರೆ ಆರೋಗ್ಯಕ್ಕೆ ಕುತ್ತು. ಮೆಜೆಸ್ಟಿಕ್ನಲ್ಲಿ ಮಾರಾಟವಾಗ್ತಿದೆಯಾ ಕಳಪೆ ಗುಣಮಟ್ಟದ ಮಾಂಸ ಜಟಾಪಟಿ ಹಿಂದಿನ ರಹಸ್ಯ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಇದು. ಸೊ ಹಾಗಾಗಿ ಬೆಂಗಳೂರಿನ ಮಾಂಸ ಪ್ರಿಯರು ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಎಷ್ಟೋ ಜನರು ಫುಟ್ಪಾತ್ನಲ್ಲಿ, ಹೋಟೆಲ್ನಲ್ಲಿ ಮಟನ್ನು, ಚಿಕನ್ನು, ಫಿಶು ಅಂತ ಹೇಳಿ ತಮ್ಮ ಇಷ್ಟವಾದಂತಹ ಖಾದ್ಯಗಳನ್ನು ನೀವು ತಿಂತೀರಿ. ಆದರೆ ಅವೆಲ್ಲದಕ್ಕೂ ಮುಂಚಿತವಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೆಜೆಸ್ಟಿಕ್ನಲ್ಲಿ ಮಧ್ಯರಾತ್ರಿ ಭಾರಿ ಹೈ ಡ್ರಾಮಾ ಆಯಿತು. ವಿವಿಧ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ಆಗಿದ್ದನ್ನ ಗಮನಿಸಿದ್ವಿ. ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಯಿತು. ಈ ವೇಳೆ ಪುನೀತ್ ಕೆರೆಹಳ್ಳಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಭಾರಿ ಹೈ ಡ್ರಾಮಾ. ಬಹುತೇಕರಿಗೆ ಒಂದಷ್ಟು ಪ್ರಶ್ನೆ ಕಾಡಿದ್ದು, ವಿವಿಧ ಸಂಘಟನೆಯವರು ಪ್ರಶ್ನೆ ಮಾಡಿದ್ದು ಯಾವ ರೀತಿಯ ಮಾಂಸ ಇದು ಅಂತ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಾಂಸ ಪ್ರಿಯರು ನಿನ್ನೆ ಒಂದಷ್ಟು ಪ್ರಶ್ನೆ ಮಾಡಿದ್ರು, ಯಾವ ರೀತಿಯ ಮಾಂಸ ಸಾಗಾಟ ಮಾಡ್ತಿದ್ದಾರೆ, ಇವರ ಆರೋಪ ನಿಜಾನಾ ಸುಳ್ಳ? ಇಂಥ ಗೊಂದಲಗಳು ಜನರಲ್ಲಿದೆ. ಬಟ್ ಆ ಬಗ್ಗೆ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಬೇಕು, ರಿಪೋರ್ಟ್ ಬರಬೇಕು ಲ್ಯಾಬ್ ಇಂದ. ಕಳಪೆ ಮಾಂಸ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಆಲ್ರೆಡಿ ಬುಲಾ ಕೊಟ್ಟಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಬರಬೇಕು ಅಂತ. ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಎಲ್ಲಿಂದ ಹೇಗೆ ಮಾಂಸ ತರಿಸಿದ್ರಿ, ಯಾವ ಮಾಂಸ ಇದು, ಇದೆಲ್ಲದರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಅವರಿಗೆ ಪ್ರಶ್ನೆ ಮಾಡಲಾಗುತ್ತೆ ಅಂತ. ಆ ಪ್ರಶ್ನೆಗೆ ಅಬ್ದುಲ್ ರಜಾಕ್ ಅವರು ಕೊಡುವಂತಹ ಉತ್ತರ ಏನು, ಅದು ಬಹಳ ಕುತೂಹಲ ಇದೆ. ನೋಡಿ, ಪ್ರತಿದಿನ ಮಾಂಸ ತಿನ್ನೋರು, ಬಿರಿಯಾನಿ ಪ್ರಿಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ನೀವೇನಾದ್ರೂ ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಹೈ ಡ್ರಾಮಾ. ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಯಲ್ಲಿ ವಾಗ್ವಾದ. ಸಿಲಿಕಾನ್ ಸಿಟಿ ಬೆಂಗಳೂರು ಜನ ಈ ಸುದ್ದಿಯನ್ನ ನೋಡ್ಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಗಟ್ಟಲೆ ಮಾಂಸ. ಇದು ಕಳಪೆ ಮಾಂಸ ಎಂದು ಮೆಜೆಸ್ಟಿಕ್ ನಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ಸರ್, ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಸರ್, ಬೇರೆ ಓಪನ್ ಮಾಡಿಸಿ ಸರ್. ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಓಪನ್ ಮಾಡಿ, ಇದನ್ನ ಓಪನ್ ಮಾಡಿ, ಇದನ್ನ ಓಪನ್ ಮಾಡಿಸಿ, ಇದು ಓಪನ್ ಮಾಡ್ತೆ ಸರ್. ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಅದು ನೋಡಿ, ಎಲ್ಲಿ ಫ್ರೆಶ್ ಇದೆ ಅದು? ನೋಡಿ ಸರ್, ಎಷ್ಟು ದಿನ ಸರ್? ನಿನಗೆ ಅರ್ಥ ಆಗಲ್ಲ. 60 ದಿನ ಆಯ್ತು. ಇಲ್ಲಿ ಇದು ಓಪನ್ ಮಾಡಿಸಿ ಸರ್. ಸರ್, ಇದು ಓಪನ್ ಮಾಡಿಸಿ ಸರ್. ಇದು ಓಪನ್ ಮಾಡಿಸಿ ಸರ್. ಇದು ಓಪನ್ ಮಾಡಿಸಿ ಸರ್.
ಒಂದಲ್ಲ ಎರಡಲ್ಲ. ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ವಾರದಲ್ಲಿ 3 ದಿನಕ್ಕೆ 4,500 ಕೆಜಿ ಇಂತಹ ಮಾಂಸವನ್ನ ಸಾಗಿಸಲಾಗುತ್ತೆ ಅಂತ ಹಿಂದೂ ಸಂಘಟನೆಗಳು, ಕಾರ್ಯಕರ್ತರು ಹಾಗೂ ಮಾಂಸ ಮಾರಾಟ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ ಬೆಂಗಳೂರಲ್ಲಿ. ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ, ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ, ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸದ ಜೊತೆ ಕಟ್ ಮಾಡ್ತಾರೆ. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ ಒಂದ್ 3 ಚೀಲದಲ್ಲಿ ಜನರನ್ನ ತೋರಿಸ್ಬೇಕು, ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ. ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಕಳಪೆ ಮಾಂಸ ಬಂದಿದೆ ಎಂದು ಆರೋಪ ಕೇಳಿಬಂದಿದೆ. ಈ ವೇಳೆ 1 ಬಾಕ್ಸ್ಗಳನ್ನು ತೆರೆದು ನೋಡಿದ ಹಿಂದೂಪರ ಕಾರ್ಯಕರ್ತರು ಅದರಲ್ಲಿ ಮಟನ್ ಮಾಂಸದ ಬದಲಾಗಿ ಬೇರೆ ಮಾಂಸ ಪತ್ತೆಯಾಗಿದೆ ಎಂದು ಗಲಾಟೆಯನ್ನ ಆರಂಭಿಸಿದ್ದಾರೆ. ಇದಕ್ಕೆ ಒಂದು ಬಾಲ ಇದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬಾಲ ಬರುತ್ತೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ಅಬ್ದುಲ್ ರಜಾಕ್ ನಿರಾಕರಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10 ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಮಾಂಸದ ಸ್ಯಾಂಪಲ್ ಸಂಗ್ರಹಿಸಿದ ಆರೋಗ್ಯ ಇಲಾಖೆ. ಶುದ್ಧತೆಯ ಕೊರತೆ ಇದೆ ಎಂದ ಅಧಿಕಾರಿಗಳು. ಇಷ್ಟೆಲ್ಲ ಆದ್ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಂಸದ ಸ್ಯಾಂಪಲ್ ಅನ್ನ ಪಡೆದರು. ಅಲ್ಲದೆ ಮೇಲ್ನೋಟಕ್ಕೆ ಶುಚಿತ್ವದ ಕೊರತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ರಿಸಲ್ಟ್ ಬರೋವರೆಗೂ ಮಟನ್ ಏನ್ ಮಾಡೋದು? ಮಟನ್ ಓನರ್ ಈಗ ಅದು ಬೇರೆ ಕಡೆ ಸಪ್ಲೈ ಆದ್ರೆ ಏನ್ ಮಾಡ್ತೀರಾ? ಇಷ್ಟೇ ಕೆಲಸ ಅಣ್ಣ, ನಮ್ದು ಇಷ್ಟೇ ಸ್ಯಾಂಪಲ್ ತೆಗೆದು ಅಷ್ಟೇ. ಅಲ್ಲ ಸರ್, ಸ್ಯಾಂಪಲ್ ತೆಗೆದ್ರೆ ಮತ್ತೆ ಈಗ ಆ ಮಟನ್ ಎಲ್ಲಿ ಹೋಗುತ್ತೆ? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಇಲ್ಲ ಸರ್, ಓಕೆ ಸರ್, ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ನನಗೆ ಪ್ರಶ್ನೆಗೆ ಆನ್ಸರ್ ಮಾಡಿ ಸರ್. ಈಗ ಹೇಳಿ ಸರ್ ನನಗೆ ಬೇಗ. ತಪ್ಪಿದೆ ಅಲ್ಲ ಸರ್, 12 ಅಲ್ಲ ಈಗ ರಿಸಲ್ಟ್ ಬರೋವರೆಗೂ 12 ವರ್ಷದಿಂದ ತರಿಸ್ತಾ ಇದ್ದೀನಿ. ಅಲ್ಲ ಸರ್, ರಿಸಲ್ಟ್ ಬರೋವರೆಗೂ ಏನ್ ಮಾಡೋದು? ರಿಸಲ್ಟ್ ಬರೋವರೆಗೂ ಸರ್, ನಾನು ಅವ್ರ ಹತ್ರ ಮಾತಾಡ್ತೀನಿ ಒಂದು ನಿಮಿಷ. ರಿಸಲ್ಟ್ ತಪ್ಪಾಗಿ ಬಂದ್ರೆ ಅಂಗಡಿ ಸೀಸ್ ಮಾಡ್ತಾರೆ. ಅಷ್ಟು ರೇಟ್ ಸರ್ ಏನ್ ಮಾಡೋದು? ಸರ್ ಏನ್ ಮಾಡೋದು ಸರ್ ಹೇಳಿ ಸರ್. ಈಗ ಏನ್ ಮಾಡೋದು? ಮಟನ್ ಇಷ್ಟೇ ಕೆಲಸ ನಮ್ದು. ಆ ಮಟನ್ ಸರ್ ಇಷ್ಟೇ ಅಲ್ಲ, ಈಗ ಆ ಮಟನ್ ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ ಏನ್ ಮಾಡೋದು? 90 ಬಾಕ್ಸ್ ಮಾಂಸವನ್ನ ವಶಕ್ಕೆ ಪಡೆದ ಪೊಲೀಸರು. ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್. ಮೆಜೆಸ್ಟಿಕ್ನಲ್ಲಿ ಸಿಕ್ಕಿರುವ 50 ಕೆಜಿಯ 90 ಬಾಕ್ಸ್ ಮಾಂಸವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್ ನೀಡಿದೆ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಒಟ್ನಲ್ಲಿ ಈ ಪ್ರಕರಣ ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕಿದೆ. ಸರ್ ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತೀವಿ. ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ಮೇಕೆಗಳು ಇದೆ, ನಾಯಿಗಳು ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ ಶ್ರುತಿ, ಡಿಬೇಟ್ ಅನ್ನು ನಾವು ಆರಂಭ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೆನ್ನೆ ಎಲ್ಲ ನಡೆದಂತಹ ಮೆಜೆಸ್ಟಿಕ್ ನಲ್ಲಿ ಹೈಡ್ರಾಮಾನ ನೀವು ನೋಡಿದ್ರಿ. ಹೌದು. ಆ ಒಂದು ಹೈಡ್ರಾಮಾದಲ್ಲಿ ಕೊನೆಗೆ ಆಹಾರ ಅಧಿಕಾರಿಗಳು ಬರ್ತಾರೆ ಅಲ್ಲಿಗೆ. ಬಂದಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ನೀವು ಮೇಲ್ನೋಟಕ್ಕೆ ನಿಮ್ಮ ಅನುಭವದ ಪ್ರಕಾರ ಈ ಮಾಂಸ ಹೇಗಿದೆ ಅಂತ ಅವ್ರು ಮಾತು ಹೇಳ್ತಾರೆ. ಹೈಜಿನಿಕ್ ಕಡಿಮೆ ಇದೆ ಅಂತ ಏನ್ ಹೇಳ್ತಾರೆ ಅಂತ ನೋಡೋಣ. ಅದಾದ್ಮೇಲೆ ಆ ಮಾತನ್ನ ಇಟ್ಕೊಂಡು ನಾವು ಡಿಬೇಟ್ ಶುರು ಮಾಡೋಣ. ಓಕೆ, ಅದನ್ನ ಬೈಟ್ ಪ್ಲೇ ಮಾಡಿ. ಇದೆ ಪ್ಯಾಕಿಂಗು ಐಸ್ ಕ್ಯೂಬ್ ಇದೆ, ಬಟ್ ಟೆಂಪ್ರೇಚರು ಅದನ್ನ ನೋಟ್ ಮಾಡಬೇಕು. ಟೆಂಪ್ರೇಚರ್ ಇದ್ರೆ ಹೇಳ್ಬೋದು, -18 ಡಿಗ್ರಿ ಇದ್ರೆ ಟೆಂಪ್ರೇಚರ್. ಅಧಿಕಾರಿಯಾಗಿ ನಿಮಗೆ ಸಾಕಷ್ಟು ಅನುಭವಗಳಿದೆ. ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ, ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ, ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ. ಪ್ಯಾಕಿಂಗು ಅನುಮಾನ ಬಂದಿದ್ದು ಹೇಗೆ, ದಾಳಿ ಹೇಗಾಯ್ತು,
ಹಿಂದೂ ಸಂಘಟನೆಯವರು ನಿನ್ನೆ ಮುಂದೆ ಹೋಗಿ ದಾಳಿ ಮಾಡ್ತಾರೆ, ಇಲ್ಲ ಇದು ಚೆಕ್ ಆಗ್ಲೇಬೇಕು, ಜನರ ಆರೋಗ್ಯದ ಪ್ರಶ್ನೆ ಬಂದ್ಬಿಡುತ್ತೆ ಇಲ್ಲಿ ಅನ್ನುವಂತಹ ವಿಚಾರಗಳೆಲ್ಲ ಪ್ರಸ್ತಾಪ ಆಯಿತು. ಆ ಎಲ್ಲದರ ಕುರಿತು ಇವತ್ತು ಚರ್ಚೆ ಮಾಡೋಣ. ಆಹಾರ ಇಲಾಖೆಯ ನಿಯಮಗಳೇನು, ಆ ನಿಯಮಗಳ ಪಾಲನೆ ಆಯ್ತಾ? ಈ ಮಾಂಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರ್ಟಿಕ್ಯುಲರ್ ನಿಯಮಗಳಿದೆ. ಮಾಂಸ ಕಡಿದ ಮೇಲೆ 16 ಗಂಟೆ ಒಳಗಡೆ ಅದನ್ನ ಉಪಯೋಗ ಮಾಡ್ಕೋಬೇಕು, 16 ಗಂಟೆ ಮೀರಿದ ಮೇಲೆ ಅದು ಉಪಯೋಗಕ್ಕೆ ಅರ್ಹ ಅಲ್ಲ ಅಂತ. ಅದೆಲ್ಲವೂ ಕೂಡ ಪಾಲನೆ ಆಯ್ತಾ? ಓಕೆ, ಇವರು ರಾಜಸ್ಥಾನದಿಂದ ತರಿಸ್ತಾರೆ ಅಂತ ಆದ್ರೆ ತರಿಸೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ, ಆ ನಿಯಮಗಳು ಪಾಲನೆ ಆಯ್ತಾ? ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂತಹ ವಿಚಾರವನ್ನ ಹಿಂದೂ ಸಂಘಟನೆಯವರು ನಿನ್ನೆ ಪ್ರಸ್ತಾಪ ಮಾಡಿಬಿಟ್ರು. ಆ ಎಲ್ಲದರ ಕುರಿತು ಇವತ್ತು ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಶರತ್ ಇದ್ದಾರೆ, ಹಿಂದೂ ಜನಜಾಗೃತಿ ಸಮಿತಿ ಕಡೆಯಿಂದ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಹನ್ ರೆಡ್ಡಿ ಅವರಿದ್ದಾರೆ, ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಪ್ಪು ಗೌಡ ಅವರಿದ್ದಾರೆ, ಸ್ಥಳೀಯರು, ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಾಮಕೃಷ್ಣ ಅವರಿದ್ದಾರೆ, ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶರತ್ ಅವರಿಂದ ಪ್ರಾರಂಭ ಮಾಡ್ತೀನಿ. ತಾವು ಕೂಡ ಸ್ಪಾಟ್ ಅಲ್ಲಿ ಇದ್ರಿ ಅಂತ ಭಾವಿಸ್ತೀನಿ. ನಿನ್ನೆ ಇದ್ರಾ ನೀವು? ನಿನ್ನೆ ಇರಲಿಲ್ಲ, ಬಟ್ ಹೇಗೆ ಸರ್, ಹೇಗೆ ಅನುಮಾನ ಬಂತು? ಜೊತೆಗೆ ನಿನ್ನೆ ಆಗಿರುವಂಥ ಘಟನಾವಳಿಗಳನ್ನ ನೋಡಿದಾಗ ತಮಗೇನು ಅನಿಸ್ತು ಅಂತ? ಈಗ ರಿಪೋರ್ಟಲ್ಲಿ ನಾವು ನೋಡಿದ್ದೆವು, ಅಂದರೆ ಮೇಲ್ನೋಟಕ್ಕೆ ಗಮನಕ್ಕೆ ಬರೋದು ಅಂತ ಹೇಳಿದರೆ ಇದೊಂದು ರೀತಿಯಲ್ಲಿ ಮಾಂಸ ದಂಧೆ ಒಂದು ನಡೀತಾ ಇದೆ. ಇದು ಈಗ ಅನೇಕ ವರ್ಷಗಳಿಂದ, ಸುಮಾರು ಅವರು ಹೇಳಿರೋ ಪ್ರಕಾರ 12 ವರ್ಷಗಳಿಂದ ಈ ರೀತಿಯ ಮಾಂಸ ಎಲ್ಲಿ ರಾಜಸ್ಥಾನದಿಂದ ಬೆಂಗಳೂರು ಜೋಧ್ಪುರ್ ಎಕ್ಸ್ಪ್ರೆಸ್ ಇದರಲ್ಲಿ ಬರ್ತಾ ಇದೆ, ಮೈಸೂರು ಎಕ್ಸ್ಪ್ರೆಸ್ ಅಲ್ಲಿ ಅಂತ ಹೇಳಿ. ಅಂದರೆ ಇದರ ಬಗ್ಗೆ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಅನೇಕ ಮುಸಲ್ಮಾನ ವ್ಯಾಪಾರಿಗಳು ಸಹ, ಹಿಂದೂಗಳು ಸಹ ಅದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಈ ಮಾಂಸದಲ್ಲಿ ಮಿಕ್ಸಿಂಗ್ ನಡೀತಾ ಇದೆ, ಇದರ ಬಗ್ಗೆ ತನಿಖೆ ಆಗಬೇಕು. ಈ ವಿಚಾರದಲ್ಲಿ ಅನೇಕ ರೀತಿಯ ಕಂಪ್ಲೇಂಟ್ಗಳು ಹೋಗಿದೆ. ಆದರೆ ಫುಡ್ ಡಿಪಾರ್ಟ್ಮೆಂಟ್ನವರು ಇವತ್ತು ಅದರ ಬಗ್ಗೆ ಒಂದು ದುರ್ಲಕ್ಷ್ಯ ತೋರಿದ್ರಿಂದ ಇವತ್ತು ಹಿಂದೂ ಪರ ಸಂಘಟನೆಗಳು ಅದನ್ನ ನೋಡ್ಬೇಕಾಯ್ತು. ಅಂದ್ರೆ ಇದರಲ್ಲಿ ಒಂದು ರೀತಿಯಲ್ಲಿ ಡಿಪಾರ್ಟ್ಮೆಂಟ್ಗಳು ಸಹ ತಾವು ಒಂದು ಮನವಿಯನ್ನ ಒಂದು ಏನಂತ ಹೇಳ್ತೇವೆ, ಒಂದು ತಿರಸ್ಕಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗೆ ಅಂದರೆ ಜನರ ಜೀವನದ ಮೇಲೆ ಇವತ್ತು ಆಟಡಿಕೆ ಮಾಡುವಂತಹ, ಅವರ ಜೀವನದ ಸ್ವಾಸ್ಥ್ಯ ಹಾಳು ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಇದರ ಬಗ್ಗೆ ಈಗ ದೂರ್ ಕೊಟ್ಟರು ಕೂಡ, ಮನವಿ ಮಾಡ್ಕೊಂಡ್ರು ಕೂಡ ಕೇರ್ ಮಾಡ್ಲಿಲ್ಲ, ಜನರ ಆರೋಗ್ಯದ ಬಗ್ಗೆ ಅಧಿಕಾರಿಗಳಿಗೆ ಕಾಳಜಿ ಇಲ್ಲ ಅಂತೀರಿ. ಓಕೆ, ವಾಪಸ್ ಬರ್ತೀನಿ. ಮೋಹನ್ ರೆಡ್ಡಿ ಅವರೇ, ನನಗೊಂದು ಪ್ರಶ್ನೆ ಬಂತು ನಿನ್ನೆ. ಈ ಮಾಂಸ ಸಾಗಾಟ ಮಾಡ್ತಾರಲ್ಲ, ಅದಕ್ಕೂ ಒಂದಷ್ಟು ನಿಯಮಗಳಿದೆ ಅಂತ. ಜೊತೆಗೆ ಇದನ್ನ ಸರಬರಾಜು ಮಾಡ್ತಾರಲ್ಲ ಅಂಗಡಿಗಳಿಗೆ, ಅಲ್ಲಿ ತಿನ್ನುವಂತ ಆಹಾರ, ನಾವೆಲ್ಲ ತಿನ್ನುವಂತ ಆಹಾರ ಹೇಗೆ ಚೆಕ್ಕಿಂಗ್ ಆಗುತ್ತೆ ಅಂತ? ಎಷ್ಟು ವಾರಕ್ಕೊಮ್ಮೆ ಮಾಡ್ತಾರೆ? ಆಹಾರ ಇಲಾಖೆ ಅಧಿಕಾರಿಗಳು ಬರ್ತಾರಾ? ಚೆಕ್ಕಿಂಗ್ ಆಗುತ್ತಾ? ಯಾವ ರೀತಿ ಪ್ರೋಸೆಸ್ ಅನ್ನ ನಮ್ಮ ಅಧಿಕಾರಿಗಳು ಫಾಲೋ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ. ನಿನ್ನೆ ನಾವು 1 ಗಂಟೆಯಿಂದ ಮತ್ತೆ ಇದೇ ನೋಡ್ತಾ ಇದೀವಿ, ಇದನ್ನೇ ನೋಡ್ತಾ ಇದ್ದೀರಾ? ಓಕೆ, ಇದಕ್ಕೆ ಚೆಕ್ ಮಾಡೋಣ ಅಂತ ಹೋಗಿದ ಮೇಲೆ ಫಸ್ಟ್ ಇವ್ರನ್ನ ಕಲಿಸಿದ್ವಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಒಬ್ರು ಬರ್ತಾನೆ ಇಲ್ಲ. ಓಕೆ, ಬರ್ತಾನೆ ಇಲ್ಲ. ಏನ್ ಹೇಳಿದ್ರು ನಿಮಗೆ ಹೇಳಿದಾಗ ಈ ರೀತಿ ಅನುಮಾನ ಇದೆ ಬನ್ನಿ ಅಂತ ಹೇಳಿದಾಗ? ಫಸ್ಟ್ ಒಬ್ರು ಕಲ್ಸ್ಕೊಂಡು, ನೀವು ಇದ್ರಾ ನಿನ್ನೆ ಸ್ಪಾಟ್ ಅಲ್ಲಿ? ಓಕೆ, ಕರ್ಸ್ಕೊಂಡು ಈ ತರ ಬರ್ತಾ ಇದಾರೆ, ಇದು ನೋಡ್ಬೇಕು ಅಂತ ಹೇಳಿದ್ವಿ. ಹೇಳಿದ ಮೇಲೆ ಫಸ್ಟ್ ಬಂದ್ರು, ಬಂದ್ಬಿಟ್ಟು ಅವರು ಮೇಲಾಧಿಕಾರಿಗೆ ಇನ್ಫಾರ್ಮ್ ಮಾಡಿದ್ರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಆದ್ಮೇಲೆ ಫೋನ್ ಮಾಡಿದ್ರೆ ನಮ್ಗೆ ಬರಲ್ಲ, ಇದು ಈ ಡಿವಿಷನ್ ನಮ್ಗೆ ಬರಲ್ಲ, ಅವ್ರಿಗೆ ಬರ್ತದೆ. ಎಷ್ಟು ಜನಕ್ಕೆ ಫೋನ್ ಮಾಡಿದ್ರು ಯಾರು ಒಬ್ಬರು ಬರ್ತಾನೆ ಇಲ್ಲ. ಆಮೇಲೆ 112 ಕರ್ಸ್ಕೊಂಡು ಅವ್ರ ಬಗ್ಗೆ ಇವ್ರು ರೈಲ್ವೆ ಅವ್ರನ್ನೇ ಕರ್ಸ್ಕೊಂಡು ಇವ್ರ ಬಗ್ಗೆಯಿಂದ ಫೋನ್ ಮಾಡಿದ್ರೆ ಆವಾಗ ಬಂದಿದ್ರು, ಅವ್ರು ಲಾಸ್ಟ್ಗೆ ಬಂದಿದ್ದಾರೆ. ಅಲ್ಲ, ನನಗೆ ದಿವಿತ್ ಏನ್ ಅನಿಸ್ತು ಅಂದ್ರೆ, ಬಹುತೇಕ ಕಡೆ ನೈತಿಕ ಪೊಲೀಸ್ಗಿರಿ ನೋಡ್ತೀವಿ ನಾವು, ಅದು ತಪ್ಪು, ಅದು ಮಾಡೋ ಹಾಗಿಲ್ಲ. ಆದ್ರೆ ಮನವಿ ಕೊಟ್ಟಾಗ, ದೂರ್ ಕೊಟ್ಟಾಗ ಅಧಿಕಾರಿಗಳು ಬರಲ್ಲ ಅಂದಾಗ ಏನ್ ಮಾಡಕ್ಕಾಗತ್ತೆ? ನಾವೇ ಮುಂದೆ ಹೋಗಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಪ್ಪ ಅಂತ ನಿನ್ನೆ ಹಿಂದೂ ಸಂಘಟನೆ ಓಪನ್ ಮಾಡ್ಲೇಬೇಕು. 1 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿ, 1 ಗಂಟೆಯಿಂದ ಸಾಯಂಕಾಲ ನಾವೆಲ್ಲ ಮಾಧ್ಯಮದವರಲ್ಲಿ ಹೋಗ್ತೀವಿ, ಹೋಗಿ ಇಡೀ ರಾಜ್ಯಾದ್ಯಂತ ಸುದ್ದಿ ಸ್ಫೋಟ ಆದ್ರೂ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅಧಿಕಾರಿಗಳು ಬಂದು ಏನ್ ಮಾಡ್ತಾರೆ, ಅರ್ಧ ಗಂಟೆ 1 ಅವರ್ ಅಂತ ಹೇಳ್ತಾರೆ, ಅರ್ಧ ಗಂಟೆ ಸ್ಯಾಂಪಲ್ ತಗೊಂಡು ಹೋಗ್ತಾರೆ. ಇವರು ಕೂಡ ಇದ್ರು, ಅಪ್ಪುಗೌಡರು ಕೂಡ ಇದ್ರು, ಜೊತೆಗೆ ರಾಮಕೃಷ್ಣ ಅವರು ಕೂಡ ಇದ್ರು. ನಾನು ರಾಮಕೃಷ್ಣ ಅವ್ರ ಹತ್ರ ಹೋಗ್ತೀನಿ. ರಾಮಕೃಷ್ಣ ಅವರೇ, ನೋಡಿ, ಯಾವತ್ತಾರು ನಾವೇನಾದ್ರೂ ಒಂದು ಆರೋಪವನ್ನು ಅಥವಾ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅವರಿಗೆ ಧಕ್ಕೆ ಆಗುತ್ತೆ ಅನ್ನೋ ಮಾತಿದೆ. ಸೊ ನಿಮಗಲ್ಲಿ ಸತ್ಯಾಂಶ ಎಷ್ಟು ನಿಜ ಅನ್ನಿಸ್ತು? ನೀವು ಕಂಡಿದ್ದೇನು? ಎಷ್ಟು ಗಂಟೆಗೆ ವಿಚಾರ ಗೊತ್ತಾಯ್ತು? ಏನ್ ಹೇಳ್ತೀರಿ ಈ ಬಗ್ಗೆ? ಸರ್, ಇದ್ರ ಬಗ್ಗೆ ಮೊದಲನೇದಾಗಿ ನಾವು ಏನು ಹೇಳ್ತೀನಿ, 1 ತಿಂಗಳು ಮುಂಚೆನೇ ಮಾಹಿತಿ ಇತ್ತು. 1 ತಿಂಗಳು ಮುಂಚೆನೇ ಮಾಹಿತಿ ಇದ್ರೂ ಕೂಡ ನಾವು ಇದು ನಿಜವಾಗ್ಲೂ ತಿಳಿಬೇಕು, ಇದು ನಿಜವಾಗ್ಲೂ ನಡೀತಾ ಇದೆಯಾ ಅನ್ನೋದು ಆಶ್ಚರ್ಯ ಆಯಿತು. ಹೆಚ್ಚು ಕಮ್ಮಿ 10-15 ಟನ್ವರೆಗೂ ಇಲ್ಲಿ ಒಂದೇ ಅಲ್ಲ, ಬೆಂಗಳೂರು ಇಳಿಯುತ್ತೆ, ಮದ್ದೂರು ಇಳಿಯುತ್ತೆ, ಮಂಡ್ಯ ಇಳಿಯುತ್ತೆ, ಮೈಸೂರು ಇಳಿಯುತ್ತೆ. ಇದಕ್ಕಿಂತ ಮುಂಚೆ ಒಂದು ಟೈಮು ನಾವು ಟ್ರೈ ಮಾಡಿದಾಗ ಯಾವುದೇ ಮಾಹಿತಿ ಕೊಡದಲ್ಲೇ ನಾವು ಹೋಗಿ ಸೀಸ್ ಮಾಡಬೇಕು ಅಂತ ಹೋದಾಗ ಅದು ಯಾವುದೋ ಗಮನಕ್ಕೆ ಬಂದು ಡೈರೆಕ್ಟಾಗಿ ಮೈಸೂರಲ್ಲಿ ಹೋಗಿ ಇಳಿಸಿದ್ದಾರೆ.
ಈಗಲೂ ಕೂಡ ಕೃಷ್ಣ ಸರ್ ಒಂದ್ ಕ್ಲಾರಿಟಿ ಕೊಡಿ. ಈಗ ರಾಜಸ್ಥಾನದಿಂದ ಬರುತ್ತೆ, ಅಲ್ಲಲ್ಲಿ ಅದನ್ನ ಇಳಿಸ್ಕೊಂಡ್ ಬರ್ತಾರೆ ಅಂದ್ರೆ ನಿನ್ನೆ 90 ಬಾಕ್ಸ್ ಬಂತು, ಅದಕ್ಕೂ ಹೆಚ್ಚಿಂದು ಇರಬಹುದು ಅಲ್ಲಿ ಅಂತ. ಕರ್ನಾಟಕಕ್ಕೆ ಫಸ್ಟ್ ಬರುತ್ತೆ, ಬೆಂಗಳೂರು ಬರ್ತದೆ. ನಾವು ಇಲ್ಲಿಂದ ಬೆಂಗಳೂರಿಗೆ ಬಂದಾದ್ಮೇಲೆ ಮದ್ದೂರು ಇಳಿಯುತ್ತೆ, ಮಂಡ್ಯ ಇಳಿಯುತ್ತೆ, ಮೈಸೂರು ಇಳಿಯುತ್ತೆ. ಓಕೆ, ಇಲ್ಲಿ ಯಾರನ್ನ ಬಂದು ಸೀಸ್ ಮಾಡ್ತಾರೆ ಅನ್ನೋದೇನೋ ಮಾಹಿತಿ ಗೊತ್ತಾದ್ರೆ ಇವ್ರೇನ್ ಮಾಡ್ತಾರೆ, ದಿಢೀರ್ನ ಪೋಸ್ಟ್ ಮ್ಯಾನ್ ಮಾಡ್ಕೊಂಡು ಮೈಸೂರು ಇಳಿಸ್ತಾರೆ, ಮೈಸೂರಿಂದ ಹಾಕೊಂಬರ್ತಾರೆ. ಯಾಕೆ ಟ್ರೈನ್ ಅಲ್ಲೇ ಹಾಕೊಂಬರ್ತಾರೆ ಅಂದ್ರೆ ಗಾಡಿ ಬೇರೆ ಲೋಡ್ ಮಾಡ್ಕೊಂಡು ಆಚೆ ಬಂದಾಗ ಯಾವ್ದೋ ವ್ಯಕ್ತಿ ಅಧಿಕಾರಿಗಳು ಟಚ್ ಮಾಡಿದ್ರೆ ನಾವು ಟ್ರೈನ್ ಇಂದ ತಂದಿರ್ತೀವಿ ಗೂಡ್ಸ್ ಇಂದ ಅಂತ ಹೇಳಿ ತೋರಿಸ್ಲಿಕ್ಕೆ ಇದು ಈಸಿ ಇರ್ತದೆ ಅಂತ ಅದ್ರಲ್ಲಿ ಬರ್ತಾರೆ. ಇದಕ್ ಬಂದು 70 ಗಂಟೆ ಟೈಮ್ ಬೇಕು, ಜೈಪುರ್ ಇಂದ ಬರ್ಬೇಕು 70 ಗಂಟೆ ಬೇಕು. ನಾವು ಕೂಡ ಆರೋಗ್ಯ ಅಧಿಕಾರಿಗಳ ಹತ್ರ ಇದು ಒಂದು ಮಾಂಸಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಟೈಮ್ವರೆಗೂ ನಾವು ಉಪಯೋಗ ಮಾಡಬಹುದು, ಇದ್ರೂ ಕೂಡ ಉಪಯೋಗ ಮಾಡಬಹುದು, ಎಷ್ಟು ಸೇಫ್ಟಿ ಅಂತ ಕೂಡ ಕೇಳ್ಪಟ್ವಿ. ವಿಷಯ ತಿಳ್ಕೊಂಡಾಗ 8 ರಿಂದ 12 ಅವರ್ ಒಳಗಡೆ ಅದು ಕ್ಲೋಸ್ ಆಗುತ್ತೆ, ಮತ್ತೆ ಆದ್ಮೇಲೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಲ್ದಲೆ ಮುಖ್ಯವಾಗಿ ಮೊದಲನೇದು ಬಂದು ಅಲ್ಲಿ ರಿಸರ್ವ್ ಬುಕ್ ಆಗಿರೋದು ಫಿಶ್ ಪಾರ್ಸಲ್ ಬರ್ತಾ ಇರೋದು ಅಂತ ಮೆನ್ಷನ್ ಆಗುತ್ತೆ. ಸ್ಟಿಕ್ಕರ್ ಇದೆ. ಇವತ್ತು ನಿನ್ನೆ ಸಂಜೆ ನೈಟ್ ಬೆಳಗ್ಗೆ ನಾನು ಸ್ಟೇಷನ್ ಇಂದ ಬೇಲ್ತಂಡ್ ಆಚೆ ಬರೋದಕ್ಕಿಂತ ಮುಂಚೆ ಅಲ್ಲಿ ಸ್ಟೇಷನ್ಗೆ ಮಾಹಿತಿ ಬಂತು, ಇದು ಫಿಶ್ ಇಂದ ಅಂತ ಲೋಡ್ ಮಾಡಿ ಮಟನ್ ತರೋದು ಅಂತ. ನಾವು ಮಾಧ್ಯಮದವ್ರ ಮುಖಾಂತರನೇ ಕೂಡ ನಾವು ಅಲ್ಲಿ ಹೋಗಿ ನೀವು ಕೇಳ್ತೀವಿ, ಇದು ಪಬ್ಲಿಕ್ ಅಲ್ಲಿ ನೀವು ಬಂದು ಓಪನ್ ಮಾಡಿ ಅಂತ ಕೇಳಿದಾಗ ಏನಂತಾರೆ, ಮಾಧ್ಯಮದವ್ರಿಗೆ ಧಮಕಿ ಹಾಕ್ತಾರೆ. ನೀನ್ ಯಾರು ಕೇಳಕ್ಕೆ ಅಂತಾರೆ. ಅಂದ್ರೆ ಒಂದು ಮಾಧ್ಯಮದವ್ರಿಗೆ ಒಂದು ಧಮಕಿ ಹಾಕ್ತಾರೆ. ನನಗೊಂದು ಕ್ಲಿಯರ್ ಮಾಡಿ, ಫಸ್ಟ್ ಕೇಳದಂತ ಸಂದರ್ಭದಲ್ಲಿ ಇದೇನು ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು? ಅವರು ಇದನ್ನ ಏನು ಅಂತ ಕೇಳಿದಾಗ ಕೇಳಕ್ಕೆ ನೀನ್ ಯಾರು, ಇದನ್ನ ಕೇಳಕ್ ನೀನ್ ಯಾರು? ಅವಾಗ ನಾವ್ ಹೇಳಿದ್ವಿ, ನಾವು ಒಬ್ಬ ಪಬ್ಲಿಕ್ ಅಂತ ಕೇಳಿದ್ವಿ. ಸರಿ, ನಿಂದು 100% ಕರೆಕ್ಟ್ ಆಗಿದೆಯಲ್ವಾ? ಇದು ಗೂಡ್ಸ್ ಬಂದ ಮೇಲೆ ಎಕ್ಸಿಟ್ ಎಲ್ಲಾಗಬೇಕು? ಗೂಡ್ಸ್ ರೋಡಲ್ಲಿ ಎಕ್ಸಿಟ್ ಆಗಬೇಕು. ಓಕೆ, ಅಲ್ಲಿ ಪಬ್ಲಿಕ್ ಇದ್ದಾರೆ, ನಿಮ್ಗೆ ವೆಯ್ಟ್ ಮಾಡ್ತಾರೆ ಅಂದ ತಕ್ಷಣಲೇ ನೀನು ಯಾಕೆ ಈ ಬ್ಯಾಕ್ ಗೇಟಿಂದ ಯಾಕೆ ಇಲ್ಲಿ ಬಂದು ರೋಡಲ್ಲಿ ಹಾಕ್ಸಿದ್ಯಾ? ಕರೆಕ್ಟ್. ನೀನು ಫ್ರಂಟ್ಗೆ ಬ್ಯಾಕ್ ಗೇಟಲ್ಲಿ ಗೂಡ್ಸ್ ಇದರಲ್ಲಿ ಹೋಗ್ಬೇಕಾಗಿರೋದು ಈ ಬ್ಯಾಕ್ ಗೇಟ್ಗೆ ಯಾಕೆ ಲೋಡ್ ಮಾಡಿಸಿದೆ? ರೋಡಲ್ಲಿ ಅಂತ ತಿನ್ನೋ ಅಂಥದ್ದು ಪಬ್ಲಿಕ್ ರೋಡಲ್ಲಿ ಹಾಕ್ಸಿದ್ದೆ. ಅದಲ್ದಲ್ಲೇ ಹೋಗಿ ಓಪನ್ ಮಾಡಿ ಅಂತ ಕೇಳಿದ್ರೆ ನಾನು ರೌಡಿಸಮ್ ಮಾಡೋದು, ಚಾಕು ಕೂಡ ಹಿಡ್ಕೊಂಡ್ಬಂದಿದ್ರು. ಟೈಮಲ್ಲಿ ಕೂಡ ನಾವು ಕೂಡ ಕಣ್ಣಲ್ಲಿ ನೋಡಿದ್ದಾರೆ. ಅದನ್ನು ಕೂಡ ನಾವು ಹುಡುಗರು ಇದ್ರಿ ನೀವು ಕೂಡ ಏನೋ ಅಲ್ಲಿ ಸ್ವಲ್ಪ ಕೆಲವೊಂದು ಹಲ್ಲೆ ಆಯ್ತು, ಜೊತೆಗೆ ಏನೇನೋ ಸಮಸ್ಯೆಗಳಾಯ್ತು ಅಂತ ನೀವು ಅದನ್ನ ನೋಡಿದಿರಾ? ಎಕ್ಸಾಂಪಲ್ ಯಾಕೆ ಹೇಳ್ಬೇಕಂದ್ರೆ ಹುಡುಗೊಬ್ಬ ಡ್ರ್ಯಾಗನ್ ಹಿಡ್ಕೊಂಡ್ ಬಂದಿದ್ದ. ಓಕೆ, ಕೇಳಿದ್ವಿ, ಜನ ಪಬ್ಲಿಕ್ ಕೇಳ್ಬಾರ್ದು ಸರ್, ಯಾಕೆ ಪಬ್ಲಿಕ್ ಏನಂದ್ರೆ ನಾವು ಯಾರು ಪಬ್ಲಿಕ್ ಕೇಳೋ ಅಂತ ಕೇರ್ ಅಲ್ವಾ ಯಾರಿಗಾದ್ರು? ಪಬ್ಲಿಕ್ ಕೇಳಿದ್ಕೆ ಏನ್ ಮಾಡ್ತಾರೆ, ಪೊಲೀಸ್ನವ್ರು ಸೈಡಿಗೆ ಕರ್ಕೊಂಡು ಹೋಗ್ತಾರೆ ಹುಡುಗರನ್ನ. ಯಾರನ್ನ ಕರ್ಕೊಂಡು ಹೋಗ್ತಾರೆ? ಒಬ್ಬ ಹುಡುಗನ್ ಕರ್ಕೊಂಡು ಸೈಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾರವನು? ನಿನ್ನೆ ಇದ್ದ ಅವನು, ನಿನ್ನೆ ಎಕ್ಸಾಂಪಲ್ ಹುಡುಗ ಜೊತೆ ಅವರು ಪಬ್ಲಿಕ್ ಸಪೋರ್ಟ್ ಮಾಡಿದ್ದು. ಬಟ್ ಪಬ್ಲಿಕ್ ಕೇಳಿದ ಕಾರಣ ಕೇಸ್ ಏನ್ ಮಾಡಿದ್ರು ಅಂದ್ರೆ ಅವ್ನ ಕರ್ಕೊಂಡು ಸೈಡಿಗೆ ಹೋಗ್ಬಿಡ್ತಾರೆ ಪೊಲೀಸ್ನವರು. ಆ ಟೈಮಲ್ಲಿ ಏನಂತ ರಜಾಕ್ ಏನ್ ಮಾಡ್ಬಿಡ್ತಾನೆ, ಇಲ್ಲ ಇದು ನಾನು ಮಟನ್ ಓಪನ್ ಮಾಡೋಕ್ಕೋಸ್ಕರ ತಂದಿದ್ದೀನಿ ಡ್ರಾಗರ್, ಮಟನ್ ಓಪನ್ ಮಾಡಕ್ ತೋರ್ಸಕ್ಕೋಸ್ಕರ ತಂದಿದ್ದೀನಿ ಈ ಜಾಗನ, ಯಾಕೆ ತರಬೇಕು? ಇದು ತಂದಿರೋದು ಮಟನ್ ಓಪನ್ ಮಾಡಿ ತೋರ್ಸಕ್ಕೋಸ್ಕರ ತಂದಿದ್ದೀನಿ. ಓಕೆ, ಅಪ್ಪಗೌಡ ಅವರೇ, ಈಗ ನಿಮ್ಮ ಅನುಮಾನ ಏನು? ನಿನ್ನೆ ಅವರು ಹುಡುಗ ಪ್ರಶ್ನೆ ಮಾಡ್ತಾರೆ, ಪೊಲೀಸರು ಸೈಡಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲರಿಗೂ ಮಾಹಿತಿ ಇತ್ತಾ ಅಂತ ಅದ್ರ ಬಗ್ಗೆ? ಮೇಡಮ್ ಇದೆ ಅನ್ಸುತ್ತೆ, ಹಾಗಾಗಿ ಅದನ್ನ ಮುಚ್ಚಾಕೋ ಪ್ರಯತ್ನಗಳಾಗಿದೆ ಅಂತ ತಮ್ಮ ಅನುಮಾನ? ಮೇಡಮ್ ಹೇಳ್ಬೇಕು, ಹೌದು, ನೀವು ಹೇಳಿದ ಪ್ರಕಾರ ಅದು ಮುಚ್ಚಾಕೋಸ್ಕರ ಟ್ರೈ ಮಾಡಿದ್ದಾರೆ. ಇಷ್ಟೊತ್ತಂಗ 3 ಗಂಟೆ ಮೇಡಮ್ 3 ಗಂಟೆಯಿಂದ ಸತತವಾಗಿ ಅಲ್ಲಿ ಪಬ್ಲಿಕ್ ಸೇರಿರೋದು. 3 ಗಂಟೆಯಿಂದ 10 ಗಂಟೆವರೆಗೂ ಸಮೇತ ಪಬ್ಲಿಕ್ ಇದೆ ಅಲ್ವಾ? ಅಲ್ಲಿವರೆಗೂ ಇಲ್ಲಿದ್ದು ಪೊಲೀಸ್ನವರು ವಿತಿನ್ ಸೆಕೆಂಡ್ ನೋಡ್ರಿ, ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದೆ ತಡ, ಬಂದು ಅವ್ರು ಚೆಕ್ ಮಾಡಿ ಹೋಗಿದ್ದೆ ತಡ, ಎಲ್ಲರನ್ನ ಪ್ಯಾಕ್ ಮಾಡ್ಕೊಳ್ಳೋ ಕಾರಣ ಏನಿತ್ತು? ಹೌದು, ಕಂಪ್ಲೇಂಟ್ ಕೊಟ್ಟು ದಾರನ ಅವನ್ನ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು ಸ್ಟೇಷನ್ಗವರು? ತಪ್ಪಲ್ವಾ? ಕಂಪ್ಲೇಂಟ್ ಕೊಟ್ಟವನ್ನೇ ಫಸ್ಟ್ ಕರ್ಕೊಂಡು ಹೋಗಿದ್ದವರು. ಯಾರು FIR ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಲ್ಲ ಕಡೆನೂ ಅವನ್ನೇ ಫಸ್ಟ್ ಪ್ಯಾಕ್ ಮಾಡ್ತಾರೆ, ಆಟೋದಲ್ಲಿ ಕರ್ಕೊಂಡು ಸೀದಾ ಪಾಸ್ ಆಗ್ಬಿಡ್ತಾರೆ. ಎಲ್ಲ ಇವನಿದ್ರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಅವನ ಹತ್ರ ಇದು ಪ್ರೂಫ್ ತೋರಿಸ್ತಾ ಇದ್ದಾನೆ ಅವನು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರ ತೋರಿಸ್ತಾ ಇದ್ದಾನೆ ಪ್ರೂಫ್ನ, ಅವನ್ನ ಪ್ಯಾಕ್ ಮಾಡ್ತಾ ಇದ್ದಾರೆ ಸ್ಟೇಷನ್ ಒಳಗೆ. ಶರತ್ ಅವರ ಕೊನೆದಾಗಿ ದೂರು ಕೊಟ್ಟವ್ರನ್ನೇ ವಶಕ್ಕೆ ಪಡೆದುಕೊಳ್ತಾರೆ, ಅದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಏನರ್ಥ? ನೋಡಿ, ಇವತ್ತು ಸಮಾಜದ ಕಳಕಳಿ ಇಟ್ಟು ಹೋರಾಟ ಮಾಡುವಂಥ ಸಾಮಾಜಿಕ ಹೋರಾಟಗಾರರ ಮೇಲೆ ಈ ರೀತಿ ನಡೆಯುವಂಥದ್ದು ಇದು ಮೊದಲೇನಂತಲ್ಲ. ಈಗ ಹಿಂದೆ ಸಹ ಈ ಸರ್ಕಾರದ ಸಂದರ್ಭದಲ್ಲಿರ್ಬೋದು ಅನೇಕ ಹಿಂದೂ ಕಾರ್ಯಕರ್ತರ ಮೇಲೆ ಮೊದಲಿಗೆ ಕೇಸನ್ನು ಹಾಕುವಂಥದ್ದು, ಎಷ್ಟೋ ಗೋರಕ್ಷಕರ ಸಂದರ್ಭದಲ್ಲಿ ಸಹ ಇವತ್ತು ಗೋ ರಕ್ಷಣೆ ಮಾಡಿದವ್ರ ಮೇಲೆ ಕೇಸ್ ಹಾಕಿರುವಂತಹ ಪ್ರಸಂಗಗಳು ನಮ್ಮ ಕಣ್ಮುಂದಿದೆ. ಅದಲ್ಲದೆ ಈ ಪ್ರಸಂಗದಲ್ಲಿ ನಾವು ಹೇಳೋದಂತ ಹೇಳಿದರೆ 2018ರಿಂದ ಸಹ ನಾವು ನೋಡಿದರೆ
ಜೋಧ್ಪುರಿಂದನೂ ಸಹ ಅಂದ್ರೆ ರಾಜಸ್ಥಾನದಿಂದ ಹೆಚ್ಚಿನ ಮಾಂಸ ಬರುವಂತದ್ದು, ಮಾಂಸ ಮಿಕ್ಸ್ ಆಗಿ ಬಂದಿರುವಂತಹ ಅನೇಕ ಪ್ರೆಸ್ ರಿಪೋರ್ಟ್ಗಳು ಸಹ ಇದೆ. ಅಲ್ಲ, ಅದಕ್ಕೆ ಅವ್ರು ಕಾರಣ ಚೆನ್ನೈಯಲ್ಲಿ ಸಹ ಅವರು ಕಾರಣ ಕೊಡ್ತಾರೆ, ನಮ್ಮಲ್ಲಿ ತಿನ್ನೋರು ಜಾಸ್ತಿ ಇದ್ದಾರೆ ಬಟ್ ಆಮದು ಜಾಸ್ತಿ ಇಲ್ಲ, ಅಂದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇಲ್ಲ, ಬೇಡಿಕೆ ಇದೆ, ಅದನ್ನ ಪೂರೈಸಬೇಕು ಅಂದ್ರೆ ರಾಜಸ್ಥಾನದಿಂದಲೇ ತರಬೇಕು, ಅಲ್ಲಿ ಮಾಂಸ ಜಾಸ್ತಿ ಇದೆ, ತಿನ್ನೋರ್ ಸಂಖ್ಯೆ ಕಡಿಮೆ ಇದೆ, ಆ ಕಾರಣಕ್ಕೆ ತರ್ತೀವಿ ಅಂತಾರೆ ಅಬ್ದುಲ್ ರಜಾಕ್ ಅವರು. ಅಲ್ಲ, ಈಗ ಅವ್ರು ತರೋದು ಸರಿ ಇದೆ, ಆದ್ರೆ ಈಗ ನೋಡಿ ಆರೋಗ್ಯ ಇಲಾಖೆಯವರು ಹೇಳಿದ ಹಾಗೆ ಒಂದು ಮಾಂಸವನ್ನ ಕಟ್ ಮಾಡಿದ ಮೇಲೆ 16 ಗಂಟೆ ಒಳಗೆ ಅದನ್ನು ಕನ್ಸ್ಯೂಮ್ ಮಾಡಬೇಕಿದೆ. ಇದ್ರ ಮೂಲಕ ಏನಂತ ಹೇಳಿದ್ರೆ ಅವರು FSSAI ಈ ಒಂದು ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ ಫುಡ್ ಸೇಫ್ಟಿ ಇದ್ರ ದೃಷ್ಟಿಯಿಂದ. ಅಂದ್ರೆ ಸಮಾಜದವರ ಮೇಲೆ, ಒಂದು ಸಮಾಜದ ವ್ಯಕ್ತಿಗಳ ಮೇಲೆ ಇವತ್ತು ಅವರೊಂದು ರೀತಿ ಅವರ ಆರೋಗ್ಯದ ಮೇಲೆ ಇವತ್ತು ಆಟವನ್ನು ಆಡ್ತಿದ್ದಾರೆ. ಅದಲ್ಲದೆ ಈಗ ಅವ್ರು ಹೇಳಿದ್ರು ಅಲ್ಲಿಂದ ತರಬೇಕಿದೆ ಹೀಗೆ ಅಂತೇಳಿ, ಯಾಕೆ ತರ್ತಿದ್ದಾರೆ ಇದು ನಾವು ನೋಡ್ಬೇಕಿದೆ. ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಸುಮಾರು 750 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ತಾರೆ 1 kg. ಇವತ್ತು ಅದೇ ಅಲ್ಲಿಂದ ತರೋದಾದ್ರೆ 450 ರೂಪಾಯಿಗೆ ಸಿಗ್ತಾ ಇದೆ. ರಾಜಸ್ಥಾನದಲ್ಲಿ ಕಡಿಮೆ ಇದೆ ಮಾಂಸದ ರೇಟು, ಹಾಗಾಗಿ ಅದನ್ನ ಕಡಿಮೆಗೆ ನಾವು ಸೇಲ್ ಮಾಡ್ತೀವಿ ಅಂತಾರೆ. ಓಕೆ, ಅದ್ರ ಬಗ್ಗೆ ವಾಪಸ್ ಬರೋಣ. ಬಟ್ ಮೇಲ್ನೋಟಕ್ಕೆ ಒಂದಷ್ಟು ನಿಯಮಗಳು ಗಾಳಿಗೆ ತೂರಿದೆ ಅನ್ನುವಂತ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗ ಅಬ್ದುಲ್ ರಜಾಕ್ ಅವರ ಹೆಸರು ಮೇಲೆ ಆರೋಪ ಕೇಳಿ ಬರುತ್ತೆ. ಹೌದು, ಆದ್ರೆ ಅಲ್ಲಿ ಇದ್ದವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಬ್ದುಲ್ ರಜಾಕ್ ಅವರ ಹೆಸರಲ್ಲೇ ರಿಜಿಸ್ಟರ್ ಆಗಿರೋದಿಲ್ಲ ಇದು, ಅವ್ರು ಯಾಕೆ ಇಲ್ಲಿ ಎಂಟ್ರಿ ಕೊಡ್ತಾರೆ? ಯಾಕೆ ಕೊಡ್ತಾರೆ ಸರ್, ಏನ್ ಕತೆ ಇದು? ಅವ್ರು ಹೇಳಿದ್ರೆ ನಂದೇ ಮಾಲು ಅಂತ ಹೇಳ್ತಾರೆ. ನಿಮ್ದೇ ಮಾಲ್ ಆಗಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ, ಹೋಗ್ಲಿ ಸರ್ಟಿಫೈ ಆಗಿರೋಂಥ ನೀವು ಫುಡ್ ಸರ್ಟಿಫೈ ಆಗಿರೋಂಥ ಒಂದು ಡಾಕ್ಯುಮೆಂಟ್ಸ್ ಕೊಡಿರಿ, ಎಲ್ಲ ಇದೆ ಅಂತ ಒಂದು ಸರ್ಟಿಫೈ ಕೊಡ್ತಾರೆ. ಯಾವ್ದು ಕೊಡ್ತಾರೆ? ಕಟ್ ಮಾಡ್ಲಿಕ್ಕೆ ಮಾತ್ರ ಸರ್ಟಿಫೈ ಕೊಟ್ಟಿರ್ತಾರೆ. ಅಂದ್ರೆ ಇವ್ರಿಗೆ ಕೊಟ್ಟಿರಲ್ಲ, ಬೇರೆ ಅದು ಲಿಸ್ಟ್ ಇದೆ ನಮ್ಮ ಹತ್ರ, ಎಷ್ಟು ಜನ ಫೇಕ್ ಆಗಿ ಸರ್ಟಿಫೈ ತೊಗೊಂಬಂದಿದ್ದಾರೆ ಅಂತ. ಅದನ್ನ ಇವರು ಹಿಡ್ಕೊಂಡು ನಾವು ತಂದಿದ್ದೀನಿ, ಆದ್ರೆ ಪಾರ್ಸಲ್ ತರ್ಲಿಕ್ಕೆ ಆಗಲ್ಲ ಸರ್. ರಿಪೋರ್ಟ್ ಬರ್ದೆ ನಾವು ಇಂಥದ್ದೇ ಮಾಂಸ ಅಂತ ಈಗ ಹೇಳಲಿಕ್ಕೆ ಬರೋದಿಲ್ಲ. ಚೆಕ್ಕಿಂಗ್ ಮಾಡ್ದಲ್ಲೇ ರಿಪೋರ್ಟ್ ಬರುತ್ತೆ, ಈಗ 14 ದಿನ ರಿಪೋರ್ಟ್ ಬರುತ್ತಂತೆ, ಇಂಥದ್ದೇ ಮಾಂಸ ಅಂತ ಹೇಳಲಿಕ್ಕೆ ಬರೋದಿಲ್ಲ ಖಂಡಿತ. ಬಟ್ ನಿಮ್ಮ ಗಮನಕ್ಕೆ ಬಂದಿದ್ದು ನಿಮಗೆ ಯಾವ ಮಾಂಸ ಅಂತ ಅನ್ಸುತ್ತದು? ನಮಗೆ ಅದರಲ್ಲಿ 2 ಮಾಂಸಗಳು, ನಾಯಿ ಮಾಂಸಗಳು ನಮ್ಮ ಕಣ್ಣು ನೋಟಕ್ಕೆ ನೇರ ಕಾಣಿಸ್ತದೆ. ಹೇಗೆ ಹೇಳ್ತೀರಿ? ಹೇಗೆ ಅಂದ್ರೆ ನಾವು ಕೂಡ ನೋಡಿದ್ವಿ, ಅಲ್ಲಿ ಕೇಳಿದ್ವಿ ಅಬ್ದುಲ್ ರಜಾಕ್ ಅವರೇ, ಆಗಿದ್ರೆ ನಮ್ಮ ಕುರಿ ಎಷ್ಟೋ ನಾವು ನೋಡಿದ್ವಿ, ನಾವು ಕೂಡ ಗೌಡ್ರಾಗಿ ನಾವು ಸಾಕಿದೀವಿ, ಎಲ್ಲ ತಳಿನೂ ನೋಡಿದೀವಿ, ಆದ್ರೆ ಇಷ್ಟುದ್ದ ಬರ್ಬೋದು, ಆದ್ರೆ 1 ಮೊಳಕ್ಕಿಂತ ಜಾಸ್ತಿ ಬರುವಂತ. ಬಟ್ ನಾವು ಅದನ್ನೂ ಕೂಡ ಕ್ರಾಸ್ ಚೆಕ್ ಮಾಡಿದ್ವಿ. ರಾಜಸ್ಥಾನದಲ್ಲಿ ಒಂದು ತಳಿ ಇದೆ ಆ ತರ, ಅದ್ರ ಬಾಲ ಅಷ್ಟು ಉದ್ದಾನೇ ಇದೆ, ಕುರಿ ಬಾಲನೇ ಅದು ಅಂತ, ಅಂದ್ರೆ ಒಂದು ತಳಿ ಇದೆ ಅಂತ. ಟನ್ನೇಜ್ ಲೆಕ್ಕದಲ್ಲಿ ಕೊಡುವಂತದ್ದು ಯಾವ್ದು ತಳಿ ಬಂದಿಲ್ಲ, ಟನ್ನೇಜ್ ಲೆಕ್ಕದಲ್ಲಿ ತರುವಂತದ್ದು. ಇದು ಒಂದು ದಿನದಲ್ಲ ಮಾತು, ಪ್ರತಿ ದಿನ ಬರುವಂತದ್ದು, 16 ಟನ್ ಬರುವಂತ. ಬಾಲ ಗೊಂದಲ ಸೃಷ್ಟಿ ಆಗ್ಬಿಟ್ಟಿದೆ, ಏನಂತೀರಾ? ಬಾಲ ಕಾಣಿಸ್ತದೆ. ಇನ್ನೊಂದು ಗೊಂದಲ ಇದೆ ಶ್ರುತಿ, ಅದ್ರ ತಲೆ ಗೊಂದಲ. ತಲೆಯಲ್ಲಿ ರಕ್ತ ಹೇಗಿತ್ತು? ಹೌದು, ನನಗೆ ಯಾವ್ದು ಮಾಂಸ ಆಗಿರ್ಲಿ, ಬಟ್ ಸಾಗಾಟ ಮಾಡಿರೋ ರೀತಿ ಬಗ್ಗೆ ವೆರಿ ಶಾಕಿಂಗ್ ಅಂತ ಅನಿಸ್ತು. ಅಷ್ಟು ಕೆಡ್ದಾಗ ಪ್ಯಾಕಿಂಗು, ಅಷ್ಟು ಕೆಡ್ದಾಗ ಸಾಗಾಟ ಆಗುತ್ತೆ, ಈ ಮಾಂಸನ ಜನ ತಿನ್ನೋದು ಅನ್ನುವಂತ ಭಾವನೆ ಬಂದ್ಬಿಡ್ತು ಕೆಲವರೆಲ್ಲ ಆ ದೃಶ್ಯ ನೋಡಿದಾಗ. ಅಲ್ಲಿ ಕೆಳಗಡೆ ನೋಡ್ತಾ ಇದೀವಿ, ಅಲ್ಲಿ ತೋರಿಸ್ತಾ ಇದ್ದಾಗ ಪಕ್ಕದಲ್ಲಿ ನಿಲ್ಲಕ್ಕ ಸ್ಮೆಲ್ ಬರ್ತಾ ಇದೆ. ಅದನ್ನ ತಿನ್ನೋದು ನಮ್ಮ ಕರ್ನಾಟಕ ಜನತೆಗೆ ಯಾವ ತರ ತಿನ್ನಿಸ್ತಾ ಇದಾರೆ. ದೊಡ್ಡ ಹೇಳ್ತಾ ಇದಾರೆ 5 ಸ್ಟಾರ್ ಹೋಟ್ಲ್ ಪಾರ್ಸಲ್ ಮಾಡ್ತಾರೆ. 5 ಸ್ಟಾರ್ ಹೋದ್ರೆ ಅವರೇ ಕೂಡ ಹೇಳಿದ್ರು ಸಾಂಗ್ರಿಲಾ ಕೊಡ್ತೀನಿ ನಾನು ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನೂ ಕೆಲವೊಂದು ತಾಜ್ ಹೋಟ್ಲು 5 ಸ್ಟಾರ್ ಹೋಟ್ಲು ಕೊಡ್ತೀನಿ ಅಂದ್ರು. ಅಂದ್ರೆ ನಾವು 5 ಸ್ಟಾರ್ ಹೋಟ್ಲು ದೊಡ್ಡ ಹೋಟ್ಲಲ್ಲಿ ತಿನ್ನೋದು ಈ ಒಂದು ಮಾಂಸನ. ಈಗ ನಮ್ಮ ಮುಂದೆ ಹೇಳ್ತಾ ಇದ್ರು ನಾವು ಹಲಾಲ್ ಕಟ್ಟು ನಾವ್ತೀವಿ, ಇದು ಯಾವ ಹಲಾಲ್ ಕಟ್ ಆಗಿದೆ? ಯಾವ ಹಲಾಲ್ ಕಟ್ ಮಾಡಿ ತಂದಿದ್ದೀರಾ? ಇದು ತಂದಿದ್ದಲ್ದರೆ ನಮ್ಮ ಸಮುದಾಯಕ್ಕೆ ತಿನ್ನಿಸ್ತೀರಾ ಅಂತ ಹೇಳಿ ಹಿಂದೂ ಸಮುದಾಯಕ್ಕೆ, ನಿಮ್ಮ ಸಮುದಾಯಕ್ಕೆ ನೀವು ಮೋಸ ಮಾಡ್ತಾ ಇದ್ದೀರಾ. ಅವರೇ ಬಂದಿದ್ರಲ್ಲ ನಿನ್ನೆ, ಅವ್ರ ಸಮುದಾಯದವರು ಬಂದು ಪ್ರಶ್ನೆ ಮಾಡಿದ್ರಲ್ಲ, ಅವ್ರದೇ ಸಮುದಾಯದವರು ಕಂಪ್ಲೇಂಟ್ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವ್ರಿಗೆ ನೇರ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟರೆ ಯಾವುದೇ ಒಂದು ರೆಸ್ಪಾನ್ಸ್ ಬಂದಿಲ್ಲ. DK ಶಿವಕುಮಾರ್ ಅವ್ರ ಗಮನಕ್ಕೂ ತಂದಿದ್ದಾರೆ, ಫುಡ್ ಇನ್ಸ್ಪೆಕ್ಟರ್ ಗಮನಕ್ಕೂ ತಂದಿದ್ದಾರೆ. ಅದಲ್ದಲೆ ನಿನ್ನೆ ಕೂಡ ನಾವು 1 ಗಂಟೆಗೆ ಮೇನ್ ಅಧಿಕಾರಿಗಳಿಗೆ ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದೀವಿ, ಏನಾಯ್ತು ಏನ್ ಬರ್ಬೇಕು ಅಂತ. ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು ಅಂತ. ಅಪ್ಪಗೌಡ ಅವರೇ, ಈಗ ನಿನ್ನೆ ಅಲ್ಲಿ ಒಬ್ರು ಮಾತಾಡುವಾಗ ಕೇಳಿಸ್ಕೊಂಡೆ ನಾನು, ನಾವೆಲ್ಲ 750ಕ್ಕೆ ಮಾರಾಟ ಮಾಡ್ತೀವಿ, ಇವರು 500 550ಕ್ಕೆಲ್ಲ ಮಾರಾಟ ಮಾಡ್ಬಿಡ್ತಾರೆ, ಇದರಿಂದ ನಮ್ಗೆ ಬಿಸ್ನೆಸ್ ಅಲ್ಲೂ ಕೂಡ ಹೊಡೆತ ಬೀಳ್ತಾ ಇದೆ. ಹಾಗಾದ್ರೆ ಇಷ್ಟು ಅವ್ರಿಗೆ ಚೀಪಾಗಿ ಎಲ್ಲಿಂದ ಸಿಗ್ತಾ ಇದೆ, ಎಲ್ಲಿಂದ ತರ್ತಾ ಇದ್ದಾರೆ ಅಂತ? 700 ರೂಪಾಯಿ ಇದೆ. ಹೌದು, ರೆಸಲ್ ಮಾರ್ಕೆಟ್ ಅಲ್ಲಿ ತಂದು ಮಾರಾಟ ಮಾಡ್ತಾರೆ ಅಂತ, ಗೋಡೌನ್ಗಳಲ್ಲಿ ಗುಡ್ಡೆ ಹಾಕ್ತಾರೆ ಅಂತ, ಅದಿನ್ನೆಷ್ಟು ದಿನಕ್ಕೆ ಮಾರಾಟ ಆಗುತ್ತೆ ಅನ್ನುವಂತ ಆರೋಪ. ಇಲ್ಲಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳ್ತಾರೆ, ಅವ್ನ ಎಕ್ಸಾಂಪಲ್ ಅವ್ರದೇ ಒಂದು ಶಾಪ್ ಇದೆ ಅಂತ ಹೇಳಿ, ಅವ್ರದೇ ಒಂದು ಅಂಗಡಿ ಇದೆ. ಅವ್ರು ಹೇಳ್ತಾರೆ ಸರ್ 550 ರೂಪಾಯಿಗೆ ಯಾರಾದ್ರೂ ಕೊಟ್ಬಿಟ್ರೆ ಸರ್ ಅವ್ರ ಮನೆ ಜೀತವಾಗಿರ್ತೀವಿ, ಅವ್ರ ಮನೆ ಕೆಲಸದಾಗಿರ್ತೀವಿ ಸರ್. ಇಲ್ಲಿ ನಮ್ಗೆ 700 ರೂಪಾಯಿ ಕೊಟ್ಬಿಟ್ಟು ನಮ್ಗೆ ಏನು ಉಳಿತಾ ಇಲ್ಲ, ನಮ್ಮ ಹೆಂಡತಿ ಮಕ್ಳಿಗೆ ನಮ್ಗೆ ಸಾಕಾಗ್ತಾ ಇಲ್ಲ. 700 ರೂಪಾಯಿ ಕೊಟ್ಬಿಟ್ಟು ಇವ್ರು ಎಲ್ಲಿಂದ ತಂದು ಕೊಡ್ತಾ ಇದಾರೆ ಅಂತ ನಾವು ಚೆಕ್ ಮಾಡಿದೀವಿ ಸರ್. ಪ್ರತಿಯೊಂದು ಪ್ರೂಫ್
ಪ್ರೂಫ್ ತೋರಿಸಿದ್ದಾರೆ ಅವರು ಆಲ್ಮೋಸ್ಟ್ ಎಲ್ಲ ಲೈವ್ಗೂ ಬಂದಿದ್ದಾರೆ, ಲೈವಲ್ಲೂ ಪ್ರೂಫ್ ತೋರಿಸಿದ್ದಾರೆ. ಪ್ರೂಫ್ ತೋರಿಸ್ತಾ ಇದ್ದು ಯಾವಾಗ ಲೈವಲ್ಲಿ ಬಂತು ಅದು ವಿತಿನ್ ಸೆಕೆಂಡ್ ಅವನ್ನ ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ 700 ರೂಪಾಯಿ ಸರ್, 700 ರೂಪಾಯಿ ಸಿಕ್ಕಿದ್ರು ನಮಗೆ ₹1 ಲಾಭ ಸಿಗಲ್ಲ ಸರ್, 700 ರೂಪಾಯಿ ಕೊಟ್ಟು ಸಿಗಲ್ಲ, ನಮ್ಗೆ 750 ರೂಪಾಯಿ ನಾವು ಮಾಡ್ತಾ ಇದ್ದೀವಿ, 50 ರೂಪಾಯಿ 10 ರೂಪಾಯಿ ಉಳಿಯೋದು ಹೆಚ್ಚು ನಮಗೆ ಒಂದು ಮಟನಲ್ಲಿ ಅಂದಾಗ ಇವರು 550 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಇನ್ನೆಷ್ಟು ಕಮ್ಮಿಗೆ ತರ್ತಾ ಇರ್ಬೋದು ಅವರು. ಟ್ರಾನ್ಸ್ಫರ್ ಚಾರ್ಜ್ ಒಂದು 200 ರೂಪಾಯಿ ಹೋಗಲಿ, 300 ರೂಪಾಯಿ ತರ್ತಾ ಇದ್ದೀರಾ, ಅಲ್ಲಿ ಕಟ್ ಮಾಡೋ ಚಾರ್ಜ್ 100 ರೂಪಾಯಿ ಹೋಗಲಿ, 200 ರೂಪಾಯಿ ತರ್ತಾ ಇದ್ದೀರಾ, ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್. ಅಂದ್ರೆ ಎಲ್ಲವೂ ಕೂಡ ನಾಯಿ ಮಾಂಸ ಅನ್ನುವಂತ ಆರೋಪ ಅಲ್ಲ ನಿಮ್ದು, ಕುರಿ ಜೊತೆಗೆ ನಾಯಿ ಮಾಂಸನೂ ಕೂಡ ಮಿಕ್ಸ್ ಮಾಡಿ ಮಿಕ್ಸಿಂಗ್ ಆಗಿ ಮಾರಾಟ ಮಾಡ್ತಿದ್ದಾರೆ. ಇನ್ನೊಂದು ಡೌಟ್ ಇದೆ, ಈಗ ನೀವು ಅಲ್ಲಿದ್ರಿ ಅಲ್ಲ, ಹೌದು, ಪುನೀತ್ ಕೆರೆಹಳ್ಳಿ ಅವ್ರು ಅಲ್ಲಿದ್ರು, ಈಗ ನೀವು ಹೇಳಿದಂತಾನೆ ಬಾಕ್ಸ್ ಓಪನ್ ಮಾಡಿ ತಗೊಂಡು ಹೋದ್ರ ಅವರು ಹೇಗೆ, ಅಥವಾ ಅವ್ರಿಗೆ ಇಷ್ಟ ಬಂದಾಗ ಓಪನ್ ಮಾಡೋದು? ಖಂಡಿತ ನಾವು ಹೇಳಿದ್ದು ಬಾಕ್ಸ್ ಯಾವುದೇ ಕಾರಣಕ್ಕೂ ಓಪನ್ ಮಾಡಲಿಲ್ಲ. ನಾವು ಕೇಳ್ತಾ ಇದ್ವಿ, ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರೆ ಫುಡ್ ಇನ್ಸ್ಪೆಕ್ಟರ್ ಮಾತಾಡೋಕೆ ಹಿಂದ್ಲಿಂದ ನುಗ್ತಾವ್ರೆ. ಅವರು ಫುಡ್ ಇನ್ಸ್ಪೆಕ್ಟರ್ ಮುಂದೆ ಈ ಬಾಕ್ಸ್ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ನಾವ್ ಹೇಳಿದ್ ತಗೊಳ್ಳಿ ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ಮಾಂಸ ನಿಮ್ಮ ಮಾಧ್ಯಮದಲ್ಲೇ ಸೆರೆ ಹಿಡಿದಿದ್ದೀರಾ, ಅವ್ರು ತೊಡೆ ಮಾಂಸ ಮಾತ್ರ ಕಟ್ ಮಾಡ್ತಾರೆ. ತೊಡೆ ಮಾಂಸಕ್ಕೆ ಸ್ವಲ್ಪ ಟೈಮಿಂಗ್, ಸ್ವಲ್ಪ ಡೇಟ್ ಇದ್ರು ತಡೆಯುತ್ತೆ. ಎಷ್ಟೋ ಹಳ್ಳಿ ಕಡೆ ನಾವು ನೋಡಿದೀವಿ, ಎತ್ ಮಾಡ್ಬಿಟ್ಟು 1 ದಿನ 2 ದಿನ ಆದ್ಮೇಲೆ ತಗೊಂಡ್ ತಿಂತಾರೆ. ಬರೀ ತೊಡೆ ಮಾಂಸ ಮಾತ್ರ ಅಲ್ಲಿ ಕಟ್ ಮಾಡ್ಕೊಂಡ್ರು ನೋಡಿದ್ರೆ ಅದ್ರಲ್ಲಿ ಎಷ್ಟೋ ಸುಮಾರು ಇದ್ವಿ. ಬಾಕ್ಸ್ಗಳು ಓಪನ್ ಮಾಡ್ಬೇಕಾದ್ರೆ ಯಾವ್ದಾಗ ನಾವು ಹೇಳಿದ ಬಾಕ್ಸ್ ಓಪನ್ ಮಾಡ್ತಾ ಇಲ್ಲ. ಅದನ್ನ ಮಾಡಕ್ ಹೋದ್ರೆ ಇದನ್ನ ಯಾಕೆ ಮಾಡ್ಬೇಕು, ನೀನ್ ಯಾಕೆ, ನಾವು ಕೇಳಕ್ ಹೋದಾಗ ನೀವ್ ಯಾರು ಕೇಳಕ್ಕೆ ಅಂದ್ರು, ನಿನ್ಗೆ ಏನಕ್ಕೆ ಭಯ, ಪಬ್ಲಿಕಲ್ಲಿ ಬಂದಿದೆ ಪಬ್ಲಿಕಲ್ಲಿ ಓಪನ್ ಮಾಡ್ಬೇಕು. ನಮಗೆ ಬೇರೆ ಡೊನೇಟ್ ಮಾಡೋದು, ನೀನ್ ಕೇಳಕ್ ಕಮಿಷನ್ ಕೇಳಕ್ ಬಂದಿದ್ದೆ ನಾನು ಕೊಟ್ಟಿಲ್ಲ ಅಂತ ಅಂದ್ರು. ಕಮಿಷನ್ ಕೇಳಕ್ ಬಂದೆ ನಾನು ಕೊಟ್ಟಿಲ್ಲ ಅಂದ್ರೆ ನಾವು ಆರೋಪ ಕೇಳೋದಕ್ಕೆ ಸಿಕ್ತು. ವಾಪಸ್ ಬರ್ತೀನಿ ನಾನು. ಶರತ್ ಸರ್, ನೀವು ಏನಾದರೂ ನಿಯಮಗಳು ಗೊತ್ತಾ? ಈಗ ನಾವು ಯೂಶಲಿ ನಾವು ನೋಡ್ತೀವಿ ಏರ್ಪೋರ್ಟ್ಗಳಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ದಾಳಿ ಮಾಡ್ತಾರೆ, ಚಿನ್ನ ಇಂತಿಷ್ಟೇ ತರಬೇಕು, ಅದಕ್ಕೆ ಒಂದಷ್ಟು ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕು, ಅದೇನಾದ್ರು ಫಾಲೋ ಆಗದೆ ಇದ್ರೆ ಅಲ್ಲಿ ಸೀಸ್ ಮಾಡ್ತಾರೆ ಅಂತ. ಸೊ ಈಗ ರೈಲ್ವೆಯಲ್ಲೂ ಕೂಡ ಅವ್ರು ತರಿಸ್ತಾರೆ, ಗೂಡ್ಸ್ ವಾಹನದ ಮೂಲಕ ತರಿಸ್ತಾರೆ ಅಂದ್ರೆ ಇಷ್ಟು 90 ಬಾಕ್ಸ್ ಇಷ್ಟು ಟನ್ ಗಟ್ಟಲೆ ಬರುತ್ತೆ ಅಂತ ಅಂದ್ರೆ ಯಾರು ಕೂಡ ಚೆಕಿಂಗ್ ಮಾಡಲ್ವಾ ಇದನ್ನ? ಇದಕ್ಕೂ ಏನು ನಿಯಮಗಳಿಲ್ವಾ? ಈ ಪ್ರಶ್ನೆ ಬರುತ್ತೆ. ಖಂಡಿತವಾಗಿಯೂ ನಿಯಮಗಳಿದೆ, ಚೆಕ್ ಮಾಡಲೇಬೇಕಿದೆ. ಯಾವುದೇ ಬಾಕ್ಸ್ಗಳನ್ನು ಹಾಕಬೇಕಾದ್ರೂ ಅದ್ರ ಚೆಕ್ ಮಾಡಬೇಕು. ಈ ಒಂದು ಘಟನೆಯಲ್ಲಿ ಏನು ಅಂತ ಹೇಳಿದ್ರೆ, ಆ ಚಲನ್ನಲ್ಲೇ ಅವ್ರು ಏನ್ ಮಾಡಿದ್ದಾರೆ, ಫಿಶ್ ಮೀಟ್ ಅಂತ ಹಾಕಿದ್ದಾರೆ. ಅಂದ್ರೆ ಇದನ್ನೇ ನಾವು ಗಮನಿಸಬೇಕಿದೆ, ಫುಡ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಗಮನಿಸಬೇಕಿದೆ. ಈಗ ಫಿಶ್ ಮೀಟ್ ಅಂತ ಹಾಕಿ ಅದರಲ್ಲಿ ಅನ್ಯ ಮಾಂಸವನ್ನ ಹಾಕಿದಾಗ ಇದೊಂದು ರೀತಿ ಬ್ರೀಚ್ ಆಫ್ ಇದಾಯ್ತು, ಬ್ರೀಚ್ ಆಫ್ ಲಾ ಆಯ್ತು. ಇದು ಸಹ ನೋಡ್ಬೇಕು. ಎರಡನೇದಾಗಿ, ಈಗ ಅವರು ರಾಮಕೃಷ್ಣ ಅವ್ರು ಹೇಳಿದ್ರು, ಇವತ್ತು ಟ್ರೈನ್ ಮೂಲಕ ಈ ರೀತಿಯ ದಂಧೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳಿ. ಯಾಕಂದ್ರೆ ನಾವು ಆಗ್ಲೇ ಹೇಳಿದ್ವಿ, ಕೋಲ್ಕತ್ತಾದಲ್ಲಿ ಸಹ ಇದೇ ರೀತಿಯ ದಂಧೆ ನಡೆದಿದೆ, 20 ಟನ್ ಡಾಗ್ ಮಿಕ್ಸಿಂಗ್ ಇದನ್ನ ಮಾಡಿದ್ರು. ಹಾಗೆ ಜೋಧ್ಪುರಲ್ಲೂ ಸಹ ಇದರಲ್ಲೂ ಅದೇ ರೀತಿ ಆಗಿತ್ತು. ಚೆನ್ನೈ ರೈಲ್ವೆ ಸ್ಟೇಷನ್ ಅಲ್ಲಿ ಸಹ ಈ ರೀತಿ ಡಾಗ್ ಮಿಕ್ಸಿಂಗ್ ಇದು ಬಂದಿರುವಂತದ್ದು ಗಮನಕ್ಕೆ ಬಂದಿತ್ತು. ಅಂದ್ರೆ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸಹ ಇವತ್ತು ಕಣ್ಮುಚ್ಚಿ ಈ ರೀತಿಯ ಬಾಕ್ಸ್ ಗಳನ್ನು ಕೊಡ್ತಾ ಇದ್ದಾರೆ, ಅಥವಾ ಅವರು ಏನಾದ್ರು ಶಾಮಿಲ್ ಇದ್ದಾರೆ, ಅಲ್ಲಿ ಒಳಗೆ ಯಾರು ಅಧಿಕಾರಿಗಳು ಶಾಮಿಲ್ ಇದ್ದಾರೆ? ಅದೇ ಆಶ್ಚರ್ಯ ಆಗಿದ್ದು. ಈಗ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ, ಫುಲ್ ಚೆಕಿಂಗ್ ಮಾಡ್ತಾರೆ, ಈ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನ ಚೆಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ಬಟ್ ಈಗ ಯಾರನ್ನು ಕೊಲೆ ಮಾಡಿ ದೇಹ ಕಟ್ ಮಾಡಿ ಹಾಕೊಂಡು ಹೋದ್ರು ಕೂಡ ಚೆಕಿಂಗ್ ಆಗಲ್ಲ. ಆದ್ರೆ ಇದರಲ್ಲಿ ಇನ್ನೂ ಒಂದು ತುಂಬಾ ಗಮನಾರ್ಹ ಅಂಶ ಅಂತ ಹೇಳಿದ್ರೆ, ಇದರ ಬಗ್ಗೆ ಸೂಕ್ತ ಮಾಹಿತಿ ಕೊಟ್ಟರು ಸಹ ತನಿಖೆ ಮಾಡದೇ ಇರುವಂತದ್ದು ಇದೊಂದು ರೀತಿಯಲ್ಲಿ ಶಂಕೆಯನ್ನು ನಿರ್ಮಾಣ ಮಾಡ್ತಾ ಇದೆ ಇವತ್ತು. ಅದಲ್ಲದೆ ಈಗ ರಾಮಕೃಷ್ಣ ಅವ್ರು ಹೇಳಿದ್ರು, ಅಲ್ಲಿ ಒಂದು ಸ್ಯಾಂಪಲ್ ಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ, ಈಗ ಸರಿ ಈಗ ಅವರು ಒಂದಿಷ್ಟು ಹೇಳಿರ್ಬೋದು, ಇವ್ರು ಹೇಳಿದ ಒಂದು ಆಯ್ಕೆ ಮಾಡ್ಬೇಕಲ್ವಾ? ಒಂದು ಪಬ್ಲಿಕ್ ಇವತ್ತು ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಗಮನ ಕೊಡಬೇಕು, ಅದಕ್ಕೆ ಒಂದು ಮಾನ್ಯತೆ ಕೊಡಬೇಕಿದೆ. ಈಗ ಅವ್ರು ಯಾವ್ದೋ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ, ಎಲ್ಲಾ ಒಂದು ಪ್ರಸಂಗ ಅಥವಾ ಒಂದೊಂದು ಪ್ರೊಸೆಸ್ ಅಲ್ಲೂ ಸಹ ಒಂದು ಸಸ್ಪೆಕ್ಷನ್ ಏನಂತ ಹೇಳ್ತೇವೆ, ಸಸ್ಪಿಷಿಯಸ್ ಆಕ್ಟಿವಿಟಿ ಇದರಲ್ಲಿ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಇದೇನಂತ ಹೇಳಿದ್ರೆ ಇದೊಂದು ದಂಧೆ ಇದೆ. ಇದು ಮುಖ್ಯವಾಗಿ ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಇದನ್ನ ತಕ್ಷಣ ಸೂಕ್ತ ತನಿಖೆಯನ್ನ ಕೈಗೊಳ್ಳಬೇಕು. ಅದಲ್ಲದೆ ಇವತ್ತಲ್ಲಿ ರಾಮಕೃಷ್ಣ ಅವ್ರು ಹೇಳಿದಾಗೆ ಅನ್ಯ ಧರ್ಮೀಯರು ಬಂದು ಅವ್ರ ಹೆಸರಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಂದು ನಿಂತ್ಕೊಳ್ತಾರೆ ಪ್ರತ್ಯಕ್ಷದರ್ಶಿಯಾಗಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದೆ. ಇದರ ಹಿಂದೆ ರಾಜಕೀಯ ಪ್ರಭಾವ ಇದೆಯಾ ಅಥವಾ ಅಧಿಕಾರಿಗಳ ಮೇಲೆ ಪ್ರಭಾವ ಇದೆಯಾ? ಇವತ್ತು ಆರೋಗ್ಯ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಸಹ ಇವತ್ತು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅವ್ರೇನ ಅಲ್ಲಿ ಮಾಡ್ತಿದ್ದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಏರಿಯಾದ ಒಬ್ಬ ಫುಡ್ ಡಿಪಾರ್ಟ್ಮೆಂಟ್ ಕೊಡ್ತಾ ಅವರಿಗೂ ಪ್ರಶ್ನೆಯನ್ನ ಕೇಳಿದ್ರೆ ಅವರು ಒಂದ್ ರೀತಿ ಉತ್ತರ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಹೀಗೆ ಅಲ್ಲ, ನಿನ್ನೆ ನನಗೆ ಆಗಿರೋ ಬೆಳವಣಿಗೆ ಸಮಾಧಾನ ತಂದಿದ್ದಂದ್ರೆ, ಮೋಹನ್ ಅವರೇ, ಬರೀ ಹಿಂದೂ ಸಂಘಟನೆಯವರು ಹೋಗಿ ನೀವು ಇಲ್ಲ ಓಪನ್ ಮಾಡಬೇಕು ಬಾಕ್ಸ್, ಇದ್ರಲ್ಲಿ ಏನಿದೆ ಚೆಕಿಂಗ್ ಆಗ್ಬೇಕು ಅಂದ್ರೆ ಹಿಂದೂ ಸಂಘಟನೆಯವರು ಬಂದ್ರು ಏನೋ ಸುಮ್ಮನೆ ಗಲಾಟೆ ಮಾಡ್ತಿದ್ದಾರೆ ಅಂತ ಆಗ್ಬಿಡೋದು. ಈಗ ಅವ್ರದೇ ಸಮುದಾಯದವರು ಕೂಡ ನಿನ್ನೆ ಇದ್ರು, ಅವ್ರಿಗೂ ಅನುಮಾನ ಇತ್ತು ಆ ಬಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲ, ನಾವು ಕೂಡ ಇದೇ ಕೆಲಸ ಮಾಡ್ತೀವಿ, ಆದ್ರೆ ಇಷ್ಟು ಕಡಿಮೆ ಬೆಲೆಗೆ ನಮ್ಗೆಲ್ಲೂ ಸಿಗಲ್ಲ, ಇದು ಯಾವ್ದು ನಾಯಿ ಮಾಂಸ ಆಗಿರ್ಬೇಕು ಅನ್ನೋ ಅನುಮಾನ. ಅದು ಹಿಂದೂ ಸಂಘಟನೆಯವರು ಮಾಡಿದ್ದಕ್ಕೂ ಅವ್ರು ಬಂದಿದ್ದಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಅಂತ. ಅದು
ಬೇರೆ ರೀತಿ ಆಗ್ಬಿಟ್ಟಿರೋದು ನೀವಷ್ಟೇ ಹೋಗಿದ್ರಿ ಅಂತ. ಹೌದೌದು ಕರೆಕ್ಟ್. ಏನ್ ಅಂದ್ರೆ ಹೇಳ್ತೀರಿ? ಮುಸ್ಲಿಂ ವ್ಯಾಪಾರಸ್ಥರೇ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದು ಬೇರೆ ರೀತಿ ತಿರುವನ್ನ ಪಡೆದುಕೊಳ್ಳಿಲ್ಲ ಅಂತ ಹೇಳ್ತಾ ಇರೋದು ಅವರು. ಇಲ್ಲ ಅಂತಂದಿದ್ರೆ ನೀವು ಬೇಕಂತಲೇ ಆರೋಪ ಮಾಡ್ತಿದ್ದೀರಿ ಅಂತ ಬೇರೆ ರೀತಿಯ ತಿರುವುಗಳನ್ನ ಪಡೆದುಕೊಳ್ತಾ ಇತ್ತು. ಸೊ ಹಾಗಾಗಿ ಏನ್ ಹೇಳ್ತೀರಾ ಸರ್ ಇದಕ್ಕೆ ಇವ್ರೇನ್ ಹೇಳ್ತಾ ಇದಾರೆ, ನಾವೇ ಅದಕ್ಕೋಸ್ಕರನೇ ಯಾವ್ದಕ್ಕಿಂತ ಇದು ಮುಸ್ಲಿಂ ಅವರು ಸಾಗಾಟನೆ ಮಾಡ್ತಾರೆ ಅಂತಕ್ಕೋಸ್ಕರ ಹಿಂದೂಗಳ ಮೇಲೆ ಕೆಟ್ಟ ಪರಿಣಾಮ ತರ್ತಾರೆ ಅಂತೇಳಿ ಬೇರೆ ತರ ಇದು ತಿರುಗಿಸ್ತಾರೆ ಅನ್ನೋದಕ್ಕೋಸ್ಕರ ನಾವು ಒಬ್ಬ ಪಬ್ಲಿಕ್ ಆಗಿ ಹೋಗಿದ್ದು. ನಾವು ಯಾವುದೇ ಕಾರಣಕ್ಕೂ ಒಬ್ಬ ಸಂಘಟನೆ ಹೆಸರು ಹೇಳ್ಕೊಂಡ್ ಬಂದಿಲ್ಲ, ಅಲ್ಲಿವರೆಗೂ ಹೋಗಿಲ್ಲ, ಇಲ್ಲಿಗೂ ಕೂಡ ಇಲ್ಲಿಗೂ ಮಾತ್ರ ಬರ್ಬೇಕು ಅಂದಿದ್ದಕ್ಕೆ ಮಾತ್ರ ಬಂದಿದ್ದು. ಅಲ್ಲಿ ಪಬ್ಲಿಕ್ ಆಗಿ ಹೋಗಿರೋದು ಅಷ್ಟು ಬಿಟ್ರೆ ನಾವು ಕೇಳಿಲ್ಲ. ಅಲ್ಲಿ ಪಬ್ಲಿಕ್ ಆಗಿ ಹೋಗಿ ಕೇಳಿದ್ವಿ, ನಿಜವಾ ಇವರು ಕೂಡ ಬಂದಿದ್ರು. ಅವ್ರು ಬಂದ್ಮೇಲೆ ನಾವು ಕೇಳಿದ್ವಿ ಪಬ್ಲಿಕ್ ಅಲ್ಲಿ ಹೆಂಗೂ ಬಂದಿದ್ರಿ ಅಂತ. ಮಾಧ್ಯಮದವ್ರು ಕೂಡ ಅಲ್ಲೇ ನಿಂತಿದ್ರು. ಓಪನ್ ಮಾಡಿ ಅಂತ ಅಂದಾಗ ಓಪನ್ ಮಾಡಲಿಲ್ಲ. ಫುಡ್ ಇನ್ಸ್ಪೆಕ್ಟರ್ಗೂ ಸುಮಾರು 12-1 ಗಂಟೆಯಿಂದ ಫೋನ್ ಮಾಡಿದ್ರು ಬಂದಿರಲಿಲ್ಲ. ನೈಟ್ ಅಲ್ಲಿ ಬರಬೇಕು ಅಂದ್ರೆ ಇವ್ರ ನಂಬರ್ ಇಲ್ಲ, ಇನ್ನೊಬ್ಬರಿಗೆ ಮಾಡಿ ನನಗೆ ಇದಕ್ಕೆ ಸಂಬಂಧಪಟ್ಟಲ್ಲ ಅವ್ರಿಗೆ ನೋಡಿ. ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಾದ್ರೆ ಈ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಬಂದಿಲ್ಲ? ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ನಾನೇ ಕಂಪ್ಲೇಂಟ್ ಹಾಕಿದ್ದೀನಿ, ಅವರು ಕೂಡ ಬಂದಿದ್ದಾರೆ. ಇದನ್ನ ಯಾವಾಗ ಅದನ್ನ ನೋಡಿದ ತಕ್ಷಣ, ಯಾವ್ದು ಲೇಬಲ್ ನೋಡಿದ ತಕ್ಷಣ ಇದು ಫಿಶ್ ಅಂತ ನಮ್ಗೆ ಬಂದಿರೋದು, ಇದನ್ನ ಯಾಕೆ ಮಟನ್ ತಂದಿದ್ರ ಅಂತ ಕೇಳಿದ ತಕ್ಷಣ ಇಮಿಡಿಯೇಟ್ ಅವರು ಕೂಡ ವಾಪಸ್ ಹೋಗ್ತಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ವಾಪಸ್ ಹೋಗ್ತಾರೆ. ಆಮೇಲೆ ಶ್ರುತಿ, ನಾನು ಅಲ್ಲಿ ಹೋಗಿದ್ದಲ್ಲ ನಿನ್ನೆ ರಿಪೋರ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ, ಆ ಜಾಗದ ಹತ್ರ ಹೋದ್ ಕೂಡಲೇ ನಮಗೆ ಸ್ಮೆಲ್ ಬಂದಿದೆ ಫಸ್ಟ್ ಫಿಶ್ದು. ಅಂದ್ರೆ ಫಿಶ್ ನನಗೆ ಅನ್ಸಿದ್ದು, ನನ್ನ ಅನುಭವಕ್ಕೆ ಬಂದಿದ್ದು ಅಂದ್ರೆ ಆ ಫಿಶ್ ನೀರ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿದ್ರೇನು ಅಂತ. ಪೂರ್ತಿ ಫಿಶ್ ಸ್ಮೆಲ್ ಡೌಟ್ ಶುರುವಾಗದಿಲ್ಲ, ಪೂರ್ತಿ ಫಿಶ್ ಸ್ಮೆಲ್ ಒಳಗಡೆ ಮಟನ್, ಇದು ಹೇಗ್ ಸಾಧ್ಯ ಅಂತ. ಮತ್ತೆ ಐಸ್ ಕ್ಯೂಬ್ ಏನಿರ್ಬೇಕದು ಜೊತೆಗೆ ನೋಡಿ, ಐಸ್ ಕ್ಯೂಬ್ ಇಟ್ಟಂತ ಸಂದರ್ಭದಲ್ಲಿ ಶ್ರುತಿ ಎಲ್ಲೂ ಕೂಡ ಮಟನ್ ಅಲ್ಲಿ ನಿಮಗೆ ಬ್ಲಡ್ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಆದ್ರೆ ಆ ತರದೇ ಒಂದು ಬಾಕ್ಸ್ ಇತ್ತು, ಅದರಲ್ಲಿ ಕುರಿ ತಲೆ ಇತ್ತು. ಪುನೀತ್ ಕೆರೆಯಲ್ಲಿ ಆರೋಪ ಏನಂದ್ರೆ ಕುರಿ ತಲೆ ಇಟ್ಕೊಳ್ಳೋದಿಲ್ಲ, ಬಿಸಾಕ್ತಾರೆ, ತಗೊಂಡು ಹೋಗೋದಿಲ್ಲ, ಯಾವ ಹೋಟೆಲ್ನವರು ಕೂಡ ಅದನ್ನ ಇಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಮನೇಲಿ ಹಬ್ಬ ಗಿಬ್ಬ ಮಾಡಿದ್ರೆ ನಾವು ಕುರಿ ತಲೆ ಯೂಸ್ ಮಾಡ್ಕೋತೀವಿ ಅಂತ ಹೇಳಿ. ಬಟ್ ಕುರಿ ತಲೆಯ ಈ ಭಾಗದಲ್ಲಿ ಬ್ಲಡ್ ಇತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಕಾಣ್ತಿತ್ತಲ್ಲ ಅದು, ಅದಕ್ಕೆ ಐಸ್ ಕ್ಯೂಬ್ ಹಾಕಿರ್ಲಿಲ್ಲ. ಇಡೀ ಬಾಡಿನ ಸ್ಕಿನ್ ಔಟ್ ಮಾಡಿರ್ತಾರೆ. ಇದನ್ನ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ ನೀವು? ತಲೆನ ಯಾಕೆ ಸ್ಕಿನ್ ಔಟ್ ಮಾಡಿಲ್ಲ? ಈ ಬಾಕ್ಸ್ ಗಾಡಿ ಒಳಗಡೆ ಇನ್ನೂ ಮತ್ತೆ 2 ಬಾಕ್ಸ್ ಇದ್ದು, ಅವೆರಡು ಬಾಕ್ಸ್ ಎಲ್ಲಿಂದ ಬಂದು? ಗಲಾಟೆಗೋರ್ಗು ಎಲ್ಲ ತುಂಬಿದ್ದು, ಗಾಡಿ ಬಂದಿದ್ದು ಎಲ್ಲ ಅಲ್ಲೇ ಇತ್ತು, ಇದ್ದಿದ್ದ ಬಾಕ್ಸ್ಗಳೆಲ್ಲ ಇದು. ಇನ್ನೆರಡು ಬಾಕ್ಸ್ ಬೇರೆ ಕಡೆಯಿಂದ ಕಾರಿಂದ ಯಾಕೆ ಬಂತು ಅಲ್ಲಿಗೆ? ನಾವು ಅದನ್ನು ಕೇಳಕ್ ಹೋದ್ರೆ ನಮ್ಮನ್ನ ದೂಕಿ ಆದ್ರೂ ಡಿಪಾರ್ಟ್ಮೆಂಟ್ ಅವರು ಕೂಡ ನಮ್ಮನ್ನ ಅವಾಯ್ಡ್ ಮಾಡಿ ನಮ್ಮನ್ನ ಓಡಿಸೋದಕ್ಕೆ ಪ್ರಯತ್ನ ಬಿಟ್ರೆ ಅಲ್ಲಿ ನಮಗೂ ಕೂಡ ಯಾವುದೋ ಒಂದು ರೆಸ್ಪಾನ್ಸ್ ಸಿಕ್ಲಿಲ್ಲ. ಪಬ್ಲಿಕ್ ಅವ್ರನ್ನ ಏನು ಕೇಳಕ್ ಬಂದು ಪಬ್ಲಿಕ್ ಕೇಳ್ತಾ ಇದ್ದಾರೆ, ಇದು ನಾವು ಕೂಡ ತಿಂತೀವಿ, ಇದು ಮೋಸ ಮಾಡ್ತಾ ಇದ್ದೀರಾ ನೀವು, ನಮ್ಮ ಕರ್ನಾಟಕ ಜನತೆಗೆ ನೀವು ಈ ನಾಯಿ ಮಾಂಸ ತಿನ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಓಪನ್ ಆಗಿ ಕೇಳ್ತಾ ಇದ್ದಾರೆ. ಅವಾಗ ಅವ್ರು ಯಾರು ಜೋರಾಗಿ ಧ್ವನಿ ಎತ್ತಿ ಮಾತಾಡ್ತಾರೋ ಅವ್ರನ್ನ ಓಡ್ಸೋಕೆ ಪ್ರಯತ್ನ ಪಡ್ತಾರೆ. ಅಂದರೆ ಡಿಪಾರ್ಟ್ಮೆಂಟ್ ಮಾಡುವಂಥ ಕೆಲಸ, ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಮಾಡೋ ಕೆಲಸನ ಒಂದು ಪಬ್ಲಿಕ್ ಮಾಡ್ತಾವ್ರೆ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಇದು ಸರ್ಕಾರದ ಸಂಬಳ ತಗೊಂಡು ಯಾವ ತರ ಇವ್ರು ಕೂತಿದ್ದಾರೆ ಅನ್ನೋದು ನಮಗೆ ಪ್ರಶ್ನೆ. ಆಮೇಲೆ ದೂರ್ ಕೊಟ್ಟವನ ಹೆಸರು ಹಿಲಾಲ್ ಅಂತ ಹೇಳಿ, ಕರೆಕ್ಟ್ ಒಬ್ರು ಹಿಲಾಲ್ ಅನ್ನ ಕರ್ಕೊಂಡು ಹೋಗಿದ್ ಯಾಕೆ, ಎಲ್ಲಿ ಕರ್ಕೊಂಡು ಹೋದ್ರು, ಆಮೇಲೆ ಏನಾಯ್ತು, ಇದೇನಾದ್ರು ಮಾಹಿತಿ ಬಂತ? ಕೇಳಿದ್ವಿ, ಅದನ್ನೇ ಏನು ಕರ್ಕೊಂಡು ಹೋಗ್ತೀರ ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು ಇಲ್ಲ ಸ್ಟೇಷನ್ ಹೋಗಿ ಎನ್ಸೈರ್ ಮಾಡಿಸ್ಬೇಕು, ನಾವು ಒಂದು ಎನ್ಸೈರ್ ಮಾಡಿ ವಾಪಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಾನು ಅದ್ರಲ್ಲಿ ಕ್ವಶನ್ ಮಾಡಿದೆ, ನಾನು ಏನಂತ, ಏನು ಕರ್ಕೊಂಡು ಹೋಗ್ತಾ ಇದ್ದೀರಾ? 3 ಗಂಟೆಗೆ ಫೋನ್ ಮಾಡಿರೋದು ಸರ್, ನಾವು 3 ಗಂಟೆಯಿಂದ ಬಂದಿದ್ದೀರಾ ತಾನೆ, ಇಲ್ಲೇ ಇದ್ರಿ ತಾನೆಲ್ಲ, ಅವಾಗ ಕರ್ಕೊಂಡು ಹೋಗ್ಲಿಲ್ಲ, ಈಗ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? 3 ಗಂಟೆಯಿಂದ ಕರ್ಕೊಂಡು ಹೋಗ್ಲಿಲ್ಲ ಅವನ್ನ, ಇವಾಗ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ? ಅಲ್ಲ, ಈಗ ಅಪ್ಪಗೌಡ ಅವರು ಹೇಳಿ ಈಗ 6 ತಿಂಗಳಿಂದ ಎಲ್ಲ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅಂತೆಲ್ಲ ಹೇಳೋದು. ಕುರೇಶಿ ಅನ್ನೋರು ಯಾರೋ ಬಂದು ಹೇಳ್ತಾ ಇದ್ರು 6 ತಿಂಗಳಿಂದ ನಾವೆಲ್ಲರ ಡಿಪಾರ್ಟ್ಮೆಂಟ್ಗೂ ಕೂಡ ಗಮನಕ್ಕೆ ತಂದಿದ್ವಿ, ಯಾರೊಬ್ರು ಬರಲಿಲ್ಲ. 6 ತಿಂಗಳಿಂದ ಅಟ್ಲೀಸ್ಟ್ ಇಷ್ಟು ಕಂಪ್ಲೇಂಟ್ಗಳು ಬರ್ತಿದೆ ಅಂತ ಒಂದು ಕಿಂಚಿತ್ತು ಅನುಮಾನನೂ ಬರಲಿಲ್ವಾ ಯಾವ ಅಧಿಕಾರಿಗಳಿಗೂ ಕೂಡ? 6 ತಿಂಗಳಿಂದ ಇವರು ಕಂಪ್ಲೇಂಟ್ ಮಾಡಿ ರೆಸ್ಪಾನ್ಸ್ ಬರ್ದಲೇ ಇದ್ದಿದ್ದಕ್ಕೆ ನಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಬಂದಿದ್ದವರು. ಅಲ್ಲೆಲ್ಲೂ ಯಾವುದೇ ಅಧಿಕಾರಿಗಳು ಬಂದು ಇಷ್ಟು ಓಪನ್ ಆಗಿ ಮಾಡ್ತಾ ಇದ್ದಾರೆ, ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಫುಡ್ ಇನ್ಸ್ಪೆಕ್ಟರ್ಗೂ ಹೇಳಿದೀವಿ, ಅಲ್ಲೂ ಲೆಟರ್ ಕೊಟ್ಟಿದ್ವಿ. ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಆಹಾರ ಸಚಿವರು ತಾನೆ ಅವರು, ಅವ್ರ ಗಮನಕ್ಕೆ ತಂದ್ರು ಯಾಕೆ ಕಾನೂನು ಕ್ರಮ ತಗೊಂತ ಇಲ್ಲ ಅಂತ ಕೇಳಿ ಲೈಸೆನ್ಸ್ ಇದ್ದು ಮಾತ್ರಕ್ಕೆ ನೀವೆಲ್ಲ ನಿಯಮ ಗಾಳಿಗೆ ತೂರ್ತೀನಿ ಅಂದ್ರೆ ಅದು ಒಪ್ಪಲ್ಲ. ಅದೇನಾದ್ರೂ ನಿಯಮಗಳು ಫಾಲೋ ಆಗಿಲ್ಲ, ಪಾಲನೆ ಆಗಿಲ್ಲ ಅಂತ ಆದ್ರೆ ಮೇಲ್ನೋಟಕ್ಕೆ ನಿನ್ನೆ ಅಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಹೇಳಿದ್ರು, ಮೇಲ್ನೋಟಕ್ಕೆ ತತ್ಕ್ಷಣಕ್ಕೆ ನಾನು ಹೇಳ್ಬೇಕು ಅಂದ್ರೆ ಹೈಜೆನಿಕ್ ಕಡಿಮೆ ಇದೆ, ಗುಣಮಟ್ಟ ಗಮನಿಸಿದ್ರೆ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಇದನ್ನ ಸರಬರಾಜು ಮಾಡಿರೋ ರೀತಿಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದೆ ಅನ್ನುವಂತಹ ವಿಚಾರ. ಅಲ್ಲಿಗೆ ಪ್ರಾಥಮಿಕವಾಗಿ ಪಾಲನೆ ಮಾಡಬೇಕಾದಂತಹ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ.
ಅಬ್ದುಲ್ ರಜಾಕ್ ಅನ್ನೋದು ಗಂಭೀರ ಆರೋಪ ಆಮೇಲೆ ಕೇಳಿದ್ರೆ ಶ್ರುತಿ ಸಿಕ್ತು. ನೋಡಿ, ಈಗ ಮೇಲ್ನೋಟಕ್ಕೆ ನಿಮ್ಮ ಅನುಭವ ಏನು ಅಂತ ಆ ಅಧಿಕಾರಿನ ಕೇಳಿದಾಗ ಅವರು ಹೈಜೆನಿಕ್ ಕಡಿಮೆ ಇದೆ ಅಂತ ಹೇಳಿದ್ರು. ಅಂದ್ರೆ ಶುದ್ಧತೆ ಕಡಿಮೆ ಇದೆ ಅಂತ ಹೇಳಿದ್ರು. ಸೊ ಅವಾಗ ಏನ್ ಮಾಡ್ಬೇಕಿತ್ತು, ಇಡೀ ಸಂಪೂರ್ಣವಾದ 90 ಬಾಕ್ಸ್ ಗಳನ್ನ ಸೀಸ್ ಮಾಡ್ಬೇಕಿತ್ತು. ಆದ್ರೆ ಅವರು ಮಾಡ್ಲಿಲ್ಲ, ಕೇವಲ ಸ್ವಲ್ಪ ಮಟನ್ ಅನ್ನ ತೆಗೆದುಕೊಂಡು ಲ್ಯಾಬ್ಗೆ ತಗೊಂಡು ಹೋದ್ರು. ಆದ್ರೆ ಆಮೇಲೆ ಬಂದಿದ್ದು DCP ಚಂದನ್ ಬಂದ್ರು. ಆಲ್ರೆಡಿ 3 ಲೋಡ್ ಹೋಗಿತ್ತು, ಮತ್ತೆ ವಾಪಸ್ ಇರಿಸಿದ್ರು, ಕೋಲ್ಡ್ ಸ್ಟೋರೇಜ್ ತಗೊಂಡು ಹೋದ್ರು. ಓಕೆ, ಸೊ ಕೋಲ್ಡ್ ಸ್ಟೋರೇಜ್ ತಗೊಂಡು ಹೋಗಿ ಈಗ ಅದನ್ನು ವಶಪಡಿಸಿಕೊಂಡಿದ್ದ ಲೆಕ್ಕ ಆಗಿದೆ. ಸೊ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಅಧಿಕಾರಿಗಳ ಮೇಲೆ 14 ದಿನದ ರಿಪೋರ್ಟ್ ಮೇಲೆ ನಂಬಿಕೆ ಇದೆಯಾ? ಶರತ್, ಇದರಲ್ಲಿ ಏನು ಅಂತ ಹೇಳಿದ್ರೆ ನಮಗೂ ಅದೇ ಪ್ರಶ್ನೆ ಬರುವಂತದ್ದು. ಸಾಮಾನ್ಯವಾಗಿ ಇವತ್ತು ಇಷ್ಟು ಒಂದು ದೊಡ್ಡ ಮಟ್ಟ, ಸುಮಾರು 2,500 ಟನ್ ಸರ್, ಅದು 2,500 ಟನ್ ಪ್ರತಿ 2 ದಿನಕ್ಕೆ ಒಮ್ಮೆ ಬರುವಂತದ್ದು. 6,500 ಅಂತ ಹೇಳಿದ್ರೆ 6,500 ಟನ್ ಅಷ್ಟು ಮಾಂಸ 12 ವರ್ಷಗಳಿಂದ 2 ದಿನಕ್ಕೊಮ್ಮೆ ಬರ್ತಾ ಇದೆ. ಹೀಗೆ ಇದಲ್ಲದೆ ಇಷ್ಟು ಒಂದು ಇವತ್ತೆಲ್ಲ ಟಿವಿ ಮಾಧ್ಯಮದ ಮುಂದೆ ಎಕ್ಸ್ಪೋಸ್ ಆಗಿದೆ. ಹೀಗೆ ಅಂತ ಸಂದರ್ಭದಲ್ಲಿ ಸಹ ಇವತ್ತು ಆರೋಗ್ಯ ಇಲಾಖೆಯವರು ಹೇಳ್ತಾರೆ 14 ದಿನಗಳ ಸಮಯ ಬೇಕು ಅಂತ ಹೇಳಿ. ಖಂಡಿತ ಇದು ಅವಶ್ಯಕತೆ ಇದೆಯಾ? ಇಷ್ಟು ಒಂದು ಸಮಾಜದಿಂದ ಇಷ್ಟು ಒಂದು ಪ್ರೆಷರ್ ಬೀಳ್ತಾ ಇದೆ, ಈಗ ತಕ್ಷಣ ಅದನ್ನ ಎನ್ಕ್ವೈರಿ ಮಾಡ್ಬೋದಲ್ಲ, 1-2 ದಿನದಲ್ಲಿ ಚೆಕ್ ಮಾಡ್ಬೋದಲ್ಲ. ಇವತ್ತು ಇಷ್ಟು ನಮ್ಮ ಹತ್ರ ಟೆಕ್ನಾಲಜಿ ಇರ್ಬೇಕಾದ್ರೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ವಾ? ಇದನ್ನು ಸಹ ನಾವು ಇವತ್ತು ಪ್ರಶ್ನೆನ ಮಾಡಬೇಕು. ಇದರ ಮೂಲಕನೂ ಸಹ ಒಂದು ಗಮನಕ್ಕೆ ಬರೋದು ಅಂತ ಹೇಳಿದ್ರೆ, ಇವತ್ತು ಆರೋಗ್ಯ ಇಲಾಖೆಯವರು ಸಹ ಒಂದು ಕಡೆ ಈ ದಂಧೆಗೆ ಏನಾದ್ರೂ ಅವರು ಪೂರಕ ಇದನ್ನ ಮಾಡ್ತಿದ್ದಾರಾ ಗಮನಿಸಬೇಕು. ಯಾಕಂದ್ರೆ ರಾಜ್ಯದಲ್ಲಿ ನಾವು ಈ ಕಲರ್ ಬೆರೆಸಿ ನಾವು ಪಾನಿಪುರಿ ಮಾಡ್ತೀವಿ, ಗೋಬಿ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅದನ್ನ ಬ್ಯಾನ್ ಮಾಡ್ಬಿಟ್ರು. ಅದರಿಂದ ಕ್ಯಾನ್ಸರ್ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ. ಅದು ಗುಡ್ ಅಂದ್ರೆ ಒಳ್ಳೆ ನಿರ್ಧಾರ ಅಂತ ನಾವೆಲ್ಲ ಹೇಳಿದ್ವಿ. ಬಟ್ ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ಅನುಮಾನ, ಟನ್ ಗಟ್ಟಲೆ ಮಾಂಸ ಬರುತ್ತೆ, ಅದು ಯಾವುದೋ ಮಾಂಸ ಅನ್ನುವಂತ ಅನುಮಾನ, ತಕ್ಷಣಕ್ಕೆ ರಿಪೋರ್ಟ್ ಕೊಡಬೇಕು ಅನ್ನೋಂತ ನಿಮ್ಮ ಒತ್ತಡ. ಖಂಡಿತ. ಈಗ ನೋಡಿ, ಆ ಗೋಬಿ ಮಂಚೂರಿ ಇದು ಸಂದರ್ಭದಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಒಂದು ತಕ್ಷಣ ಸ್ವಯಂ ಪ್ರೇರಿತವಾಗಿ ಸಹ ಕೇಸನ್ನು ಹಾಕೊಂಡು ಇವತ್ತು ಅವ್ರ ಮೇಲೆ ತನಿಖೆಯನ್ನು ಮಾಡಿದ್ದಾರೆ, ಅವರನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಇಷ್ಟು ದೊಡ್ಡ ಒಂದು ನಡೆದಿದೆ ದಂಧೆ, ಇದರ ಬಗ್ಗೆ ಇವತ್ತು ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಏನಂತ ಹೇಳ್ತಾರೆ, ಅವರೇ ಸ್ವಯಂ ಪ್ರೇರಿತರಾಗಿ ಬರ್ಬೇಕು. ಅದರಲ್ಲಿ ಮುಖ್ಯವಾಗಿ ಇಷ್ಟೆಲ್ಲ ಪಬ್ಲಿಕ್ ಇಂದ ಇದು ಬರ್ತಾ ಇದೆ. ಇನ್ನು ಒಂದು ಅಂಶದಲ್ಲಿ ಗಮನಿಸಬೇಕಂತ ಹೇಳಿದ್ರೆ, ಇವತ್ತು ನೀವು ಆಗ್ಲೇ ಹೇಳ್ತಾ ಹಿಂದೂ ಸಂಘಟನೆಗಳು ಅಂತಲ್ಲ, ಇದರಲ್ಲಿ ಇವತ್ತು ಅನ್ಯ ಧರ್ಮೀಯರು ಸಹ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಇದು ಕಮ್ಯುನಲ್ ಅಲ್ಲ. ಇದು ಮುಖ್ಯವಾಗಿ ಈ ವಿಚಾರವನ್ನ ನಾವು ನೋಡ್ಬೇಕಿದೆ. ಇವತ್ತು ಪಬ್ಲಿಕ್ ಇಂದ ಅವರ ಕಡೆಯಿಂದನೇ ಸಹ ಇವತ್ತು ಕಂಪ್ಲೇಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಸಂಶಯಾಸ್ಪದ ದಂಧೆ ನಡೀತಾ ಇದೆ ಅಂತ ಹೇಳಿ ಎಲ್ಲರ ಹೋರಾಟಕ್ಕೆ ಒಂದೇ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು, ಜನರ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ. ಆಮೇಲೆ ಇನ್ನೊಂದೇನಂದ್ರೆ ಶ್ರುತಿ, ಈಗ ಪಾನಿಪುರಿ, ಕಬಾಬು ಆ ಕಲರ್ ಎಲ್ಲ ಹೇಳಿದ್ರಿ, ಆ ಕಲರ್ ಅಲ್ಲಿ ಕ್ಯಾನ್ಸರ್ ಗುಣಲಕ್ಷಣಗಳಿವೆ ಅಂತಂದ್ರು. ಆದ್ರೆ ಈ ನಾಯಿ ಮಾಂಸ ತಿಂದ್ರೆ ಯಾವ ರೋಗ ಬರುತ್ತೆ? ರೋಗ ಬರಲ್ಲ, ಅದು ಗೊತ್ತಾಗಲ್ಲ ಗುಂಪಲ್ ಗೋವಿಂದ. ಆದ್ರೆ ಈ ಅಶುದ್ಧವಾದಂತ ಮಾಂಸ ತಿಂದ್ರೆ ಆಗ ಆರೋಗ್ಯಕ್ಕೆ ಎಫೆಕ್ಟ್ ಆಗೋದು. ಯಾರಿಗೆ ಗೊತ್ತಾಗುತ್ತದು? ಅಶುದ್ಧವಾಗಿ ತಿಂದು ನಾವು ತಿನ್ನುವಾಗೆಲ್ಲ ಬಿಸಿ 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 ಮಾಂಸ ಚೆನ್ನಾಗಿ ತಿಂದ್ಬಿಡ್ತೀವಿ. ನಾವು ಗೌಡ್ರಾಗಿ ನೀವು ಹೇಳ್ತಾ ಇದ್ರಿ, ಗೌಡ್ರಾಗಿದ್ರ ಎಲ್ಲಾ ವಿಚಾರಗಳು ನನ್ಗೆ ಗೊತ್ತಿದೆ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನಮಗ್ ಗೊತ್ತಿಲ್ಲ ಈ ಅಶುದ್ಧ ಮಾಂಸ ತಿಂದ್ರೆ ಮೋಸ್ಟ್ಲಿ ಡಾಕ್ಟರ್ಸ್ ಹೇಳ್ಬೇಕು ಅದ್ರ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮಗಳು, ಅದರಿಂದ ಆಗುವಂತಹ ಸಮಸ್ಯೆಗಳು ಏನು ಅಂತ. ಅದು ಸುಮಾರು ಸಮಸ್ಯೆಗಳಾಗ್ತವೆ. ಯಾಕೆ ಅಂದ್ರೆ ಅದು ಹೇಗೆ ಅಂದ್ರೆ ಅದು ಸ್ಮೆಲ್ ಬಂತು ಅಂದ್ರೆ ಕ್ಯಾನ್ಸರ್ ಕೂಡ ಆಗೋದು ಮಾಡ್ಕೋಗುತ್ತೆ. ಬಾಡಿ ಸ್ಮೆಲ್ ಬಂತು ಅಂತಂದ್ರೆ ಕಂಪ್ಲೀಟ್ ಕ್ಯಾನ್ಸರ್ ಆಗಂದ್ರೆ ಫುಡ್ ಪಾಯ್ಸನ್ ಆಗ್ಬೋದು, ಇನ್ನು ಹಲವಾರು ಸಮಸ್ಯೆಗಳು ಆಗೋದು ಚಾನ್ಸಸ್ ತುಂಬಾನೇ ಇರುತ್ತೆ. ಅದರ ಜೊತೆಲಿ ಈಗ 5 ಸ್ಟಾರ್ ಹೋಟ್ಲಲ್ಲಿ 1 ಟೈಮ್ ತಿನ್ಕೊಂಬಂದಾಗ ಅವ್ನ ಮನುಷ್ಯನ್ಗೆ ಗೊತ್ತಾಗಿರೋದಿಲ್ಲ. 1 ಟೈಮ್ 2 ಟೈಮ್ 3 ಟೈಮ್ಸ್ ಯಾವಾಗ ತಿಂದಾಗ ಅವ್ನಿಗೆ ಆರೋಗ್ಯ ಪರಿಣಾಮ ಬೀರಿದಾಗ ಗೊತ್ತಾಗುತ್ತೆ. ಇನ್ನೊಂದು ಮತ್ತೆ ಇದನ್ನ ನಾವು ಕೇಳಕ್ ಹೋದಾಗ ನೀನ್ ಯಾರು ಕೇಳಕ್ಕೆ ಅಂತ ಅಬ್ದುಲ್ ರಜಾಕ್ ಕೇಳ್ತಾರೆ. ನೀವ್ ಯಾರು ಕೇಳ ಅಂದ್ರೆ ಆ ಪಬ್ಲಿಕ್ ಹೋಗಿ ನಾವು ಕೇಳ್ತಾ ಇದೀವಿ ಅಂದ್ರೆ ಪಬ್ಲಿಕ್ಗೆ ನೀನು ಈ ತರ ನಾಯಿ ಮಾಂಸ ಆಗ್ಬೋದು, ಈ ತರ ಕೆಟ್ಟ ಯಾವುದೇ ಒಂದು ಸರ್ಟಿಫಿಕೇಟ್ ಇಲ್ದಲ್ಲೇ ಇರೋದು, ಮತ್ತೆ ಅದು ತಿನ್ನಕ್ಕೆ ಯೋಗ್ಯ ಇರುವಂಥದ್ದನ್ನ ಪಬ್ಲಿಕ್ ತಿನ್ನಿಸ್ತಾ ಇದೆಯಲ್ಲ, ಅಂದ್ರೆ ನಾವು ಕೇಳೋದು ತಪ್ಪಾಗಿದ್ರೆ, ಅಂದ್ರೆ ನಾವ್ಯಾರು ಕೇಳೋದಕ್ಕೆ ಅಂತಂದ್ರೆ ಅವನ್ ಏನ್ ಕೊಟ್ಟರು ನಾವು ತಿನ್ಬೇಕು. ಹಂಗಂದ್ರೆ ನನಗೆ ಡೌಟ್ ಬಂದಿದ್ದಪ್ಪ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆಲ್ಲ ಹೋಗ್ತಾರೆ, ಅಲ್ಲಿ ಸರ್ಟಿಫೈಡ್ ಮಾಂಸ ಮಾರಾಟ ಮಾಡಲಾಗುತ್ತೆ. ಸರ್ಟಿಫೈಡ್ ಅಂದ್ರೆ ಆರೋಗ್ಯ ಇಲಾಖೆಯಿಂದ ಪರಿಶೀಲನೆ ಆಗಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇಲ್ಲಿ ತಿಂದ್ರೆ ಸುರಕ್ಷಿತ ಅಂತ ನಾವು ಭಾವಿಸಿದ್ವಿ. ಬಟ್ ಒಳಗಡೆ ನಡೆಯೋದೇ ಬೇರೆನಾ ಅನ್ನುವಂತ ಅನುಮಾನ ಹುಟ್ಟು ಹಾಕೋ ರೀತಿಯಲ್ಲಿ ಇದಕ್ಕೋಸ್ಕರ ನಾವು ಒಂದು ಇಲ್ಲಿಷ್ಟು ದಿನದವರೆಗೂ ನಾವು ಕಾಯ್ದಿದ್ದೋ ಒಂದು ದೊಡ್ಡ ಹೋಟೆಲ್ ಹೆಸರು ನಾವು ಕೊಡ್ತೀವಿ, ಒಂದು ಸರ್ವ ಬಂದು ಕೈ ಕಟ್ಟಿ ನಮ್ಮ ಮುಂದೆ ನಿಲ್ತಾರೆ. ಏನು ಇದು ಅಂತ ತೋರಿಸಿದಾಗ ಒಬ್ಬ ವ್ಯಕ್ತಿ ಬಂದು ತೋರಿಸ್ತಾರೆ, ಇದು ಏನು ಇದು ಅಂತ ಬಂದಾಗ ಸೈಲೆಂಟ್ ಆಗಿ ಬಂದು ಕೈ ಕಟ್ಟಿ ನಿಲ್ತಾರೆ. ಯಾಕೆ ಅಲ್ಲಿ ತಪ್ಪು ಅಂತ ಕಾಣಿಸ್ತಾ ಇದೆ, ಅದ್ರ ಕೂಡ ವಿಡಿಯೋ ಕೊಡ್ತೀವಿ ನಾವು. ಅದನ್ನ ಇದೇ ನಿಮ್ಮ ಒಂದು ಮಾಧ್ಯಮದವ್ರಿಗೆ ನಾವು ಕೊಡ್ತೀವಿ.
ಇದು ಕಂಪ್ಲೀಟ್ ಆಗಿ ಬಣ್ಣ ಬಯಲಾಗಬೇಕು. ಇದು ಎಷ್ಟು ಜನ ಅಧಿಕಾರಿಗಳು ಇದ್ದಾರೋ ಬೀದಿಗೆ ಬರಬೇಕು. ಆಮೇಲೆ ಬಹಳ ಆತಂಕ ಕಾಡ್ತಾ ಇರೋದು ಶರತ್ ಅವರೇ, ನೋಡಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತಿಂತಾರೆ, ದೊಡ್ಡ ದೊಡ್ಡವರು, ದುಡ್ಡಿದೆ, ಆರೋಗ್ಯ ತಪ್ಪಿದ್ರೆ ಮತ್ತೆ ಸರಿಪಡಿಸ್ಕೊಳ್ತಾರೆ. ನನ್ನ ಪ್ರಶ್ನೆ ಏನು ಗೊತ್ತಾ, ಇದೇನಾದರೂ ಫುಟ್ಪಾತ್ ಹೋಟೆಲ್ಗಳಿಗೂ ಕೂಡ ಹೋಗ್ತಾ ಇದೆಯಾ ಹೇಗೆ ಅಂತ. ಯಾಕೆ ಅಂತಂದರೆ ಫುಟ್ಪಾತ್ನಲ್ಲಿ ತಿನ್ನುವಂಥದ್ದು ಮಧ್ಯಮ ವರ್ಗದ ಜನರು, ಬಡವರು, ಏನೋ ಕಮ್ಮಿ ರೇಟ್ಗೆ ಒಂದಿಷ್ಟು ಅಮೌಂಟಲ್ಲಿ ಒಂದಿಷ್ಟು ಬಜೆಟಲ್ಲಿ ನಾವು ಊಟ ಮಾಡ್ತೀವಿ ಅಂತೇಳಿ. ಮತ್ತು ಕೆಲಸಕ್ಕೆ ಹೋಗೋರು ಯಾವಾಗಲೂ ಸ್ವತಃ ನಾನೇ ಕೂಡ ಊಟ ಮಾಡ್ತೀವಿ, ಊಟ ಪ್ರತಿದಿನ ಮಾಡ್ತೀವಿ. ಸೊ ಹೀಗಿದ್ದಾಗ ಬಡವರಿಗಿದು ಸಮಸ್ಯೆ ಆಗುತ್ತೆ, ಮಧ್ಯಮ ವರ್ಗದವರಿಗೆ ಸಮಸ್ಯೆ ಆಗುತ್ತೆ. ಫುಟ್ಪಾತ್ಗೂ ಕೂಡ ಏನಾದರೂ ಸಪ್ಲೈ ಆಗೋ ಸಾಧ್ಯತೆಗಳಿದೆಯಾ ಹೋಟೆಲ್ಗಳಿಗೆ? ಖಂಡಿತವಾಗಿಯೂ ಇದರಲ್ಲಿ ಗಮನಕ್ಕೆ ಬರ್ತದೆ. ಯಾಕಂತ ಹೇಳಿದರೆ ಈಗ 750-800 ರೂಪಾಯಿ ಕೆಜಿಯಲ್ಲಿ ತರುವುದು ಬದಲು ಇವತ್ತು 450 ರೂಪಾಯಿಗೆ ಒಂದು ಕೆಜಿಯಲ್ಲಿ ಸಿಗ್ತದೆ ಅಂತ ಹೇಳಿದರೆ ಈವನ್ ಫುಟ್ಪಾತ್ನವರು ಇವತ್ತು ವಿಚಾರ ಮಾಡ್ತಾರೆ ಸಿಗ್ಬೋದು ಅಂತೇಳಿ. ಹೌದು. ಒಂದು. ಎರಡನೇದಾಗಿ ಈಗ ನೋಡಿ, ಮುಖ್ಯವಾಗಿ ಎಲ್ಲ ವರ್ಗದಲ್ಲಿ ಇದೆ. ಈಗ ಉಚ್ಚ ವರ್ಗ ಆದರೂ ಸಹ ಅವ್ರದ್ದು ಜೀವವೇ, ಮಧ್ಯಮ ಕೆಳವರ್ಗ ಆದರೂ ಸಹ ಅವ್ರದ್ದು ಜೀವವೇ. ಇವತ್ತು ಜೀವದ ಮೇಲೆ ಇವತ್ತು ಆಟ ಆಡ್ತಿದ್ದಾರೆ. ಇದು ನಾವು ನೋಡಬೇಕಿದೆ. ಇವತ್ತು ಅದು ಫುಡ್ ಸೇಫ್ಟಿ ಇಲ್ಲದಂತಹ ಫುಡ್ಗಳನ್ನು ಇವತ್ತು ಅಣ್ಣವರು ಹೇಳಿದ ಹಾಗೆ ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳು ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರತಿಷ್ಠಿತ ವರ್ಗದವ್ರ ಮೇಲೆ ಸಹ ಇವತ್ತು ದಬ್ಬಳಿಕೆ ಇದೆ. ಅಂದ್ರೆ ಒಂದು ಅವರ ಜೀವದ ಮೇಲೆ ಆಟ ಆಡ್ತಿದ್ದಾರೆ. ಹೀಗೆ ಇನ್ನು ಮುಖ್ಯ ಅಂತ ಹೇಳಿದ್ರೆ ತಪ್ಪು ಅನ್ಸಲ್ಲ ಶರತ್ ಸರ್, ಏನ್ ಗೊತ್ತಾ, ಈಗ ಹೋಟೆಲ್ ಮಾಲೀಕರು ಏನ್ ಮಾಡ್ತಾರೆ, ಬರುತ್ತೆ ನಮ್ಗೆ ಇಷ್ಟು ಕೆಜಿ ಗಟ್ಲೆ ನಮ್ಗೆ ಚಿಕನ್ ಬೇಕಪ್ಪ, ಮಟನ್ ಬೇಕು ಅಂತ ತರಿಸ್ಕೊಳ್ತಾರೆ. ಅವ್ರು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಒಳಗಡೆ ತಗೊಳಕ್ ಆಗಲ್ಲ. ಇವ್ರು ಏನ್ ಕೊಡ್ತಾರ ಅಂತ ತಗೋಬೇಕು, ಮಾಡ್ಬೇಕು ಅಷ್ಟೇ ಅಲ್ವಾ? ಅದ್ರ ಖಂಡಿತ ಇದೆ. ಆದ್ರೆ ಈಗ ನೋಡಿ, ಒಂದು ಬೇಸಿಕ್, ಈಗ ಅವ್ರು ಹೇಳಿದ್ರು ಬೇಸಿಕ್ ಪ್ರಶ್ನೆಗಳು ನಾವು ಕೇಳ್ಬೋದಲ್ಲ. ಈಗ ಒಂದು ಮಾಂಸವನ್ನು ಕಟ್ ಮಾಡಿದ್ಮೇಲೆ 16 ಗಂಟೆಯಲ್ಲಿ ನಾವು ಯೂಸ್ ಮಾಡಬೇಕಿದೆ. ಇವತ್ತು ಅವರು ಸಹ ರೂಲ್ಸ್ ಫಾಲೋ ಮಾಡಬೇಕಿದೆ. ಇವತ್ತು ಆರೋಗ್ಯ ಇಲಾಖೆ ಅವ್ರು ಬಂದು ಕೇಳಿದ್ರು ಸಹ ಇದನ್ನ 16 ಗಂಟೆ ಒಳಗೆ ಕಟ್ ಮಾಡಿ ಅವರು ವಿನೆಗರ್ ಹಾಕಿ ತೊಳೆದುಕೊಂಡು ಹೋಗಿ ಆರಾಮಾಗಿ ಕೊಟ್ಬಿಟ್ರೆ ಅವ್ರಿಗೂ ಗೊತ್ತಾಗಲ್ಲ ಅನ್ಸುತ್ತೆ. ಹೋಟೆಲ್ ಮಾಲೀಕರು ಮೋಸ ಮಾಡ್ತಿದ್ದಾರೆ ಅಂತ. ಫ್ರಿಡ್ಜ್ ಅಲ್ಲಿ ಇಟ್ಟರು ಸಹ ನಾವು ಅದನ್ನ ಹೇಳ್ತಾ ಇದ್ದೇವೆ. ಅದಕ್ಕೆ ನಾವು ತನಿಖೆ ಒಂದು ಮಾಡ್ಬೇಕಿದೆ ಅಂತ ಹೇಳಿ ಅವ್ರ ಈ ಪ್ರಶ್ನೆಯನ್ನು ಮಾಡ್ಬೋದು. ಇನ್ನೂ ಒಂದು ಮುಖ್ಯ ಅಂತ ಹೇಳಿದ್ರೆ, ಇವತ್ತು ಅನೇಕ ಅನ್ಯ ಧರ್ಮೀಯರು ಟಿವಿ ಚಾನಲ್ ಡಿಬೇಟ್ ಅಲ್ಲೂ ಬಂದು ಸಹ ನಮ್ದು ಹಲಾಲ್ ಸರ್ಟಿಫೈಡ್ ಮೀಟ್ ಇವತ್ತು ಪರಿಶುದ್ಧ ಅಂತ ಹೇಳ್ತಾ ಇದ್ರು. ಹೇಗೆ ಅದನ್ನು ಸಹ ಇವತ್ತು ನಾವು ಪರಿಶೀಲನೆ ಮಾಡ್ಬೇಕಿದೆ. ಇದು ಯಾವ ರೀತಿ ಹಲಾಲ್ ಇದು? ಇವತ್ತು ಅನ್ಯ ಧರ್ಮೀಯರೇ ಬಂದು ಇವತ್ತು ಪ್ರಶ್ನೆಯನ್ನು ಮಾಡಿದಾರೆ ಅಂತ ಹೇಳಿದ್ರೆ, ಇವತ್ತು ಹಲಾಲ್ ಅವ್ರ ಸರ್ಟಿಫಿಕೇಟ್ ಸಹ ಬ್ರೀಚ್ ಮಾಡಿದಾರಲ್ಲ, ಇವತ್ತು ಅವ್ರ ಪರಿಶುದ್ಧತೆ ಹಾಳು ಮಾಡಿದಾರಲ್ಲ, ಇವತ್ತು ಸಮಾಜದವ್ರ ಪರಿಶುದ್ಧತೆ ಹಾಳು ಮಾಡ್ತಿದ್ದಾರಲ್ಲ, ಹೀಗೆ ಸಮಾಜ ಸ್ವಾರ್ಥ ಹಾಳು ಮಾಡ್ತಿದ್ದಾರಲ್ಲ. ಆರೋಗ್ಯ ಇಲಾಖೆ ತಕ್ಷಣ ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗ ಕೇವಲ 4 ಬಾಕ್ಸ್ ಅಲ್ಲ, ಆ 90 ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅದರ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಸೂಕ್ತ ತನಿಖೆಯನ್ನು ಮಾಡಬೇಕು. 14 ದಿನ ಅಲ್ಲ, ಕೇವಲ ಒಂದು 2-3 ದಿನದಲ್ಲಿ ಇದಕ್ಕೆ ಒಂದು ನಿರ್ಣಯವನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಸಮಾಜದ ಪರವಾಗಿ ಅಲ್ಲ. ಓಕೆ, 2-3 ದಿನದಲ್ಲೇ ನಿರ್ಣಯ ಕೊಡಬೇಕು. ಓಕೆ, ನಿಮಗನ್ಸುತ್ತಾ ಅವರು ಮಾಂಸವನ್ನು ಲ್ಯಾಬ್ಗೆ ತೆಗೆದುಕೊಂಡು ಹೋಗಿರೋದು ಅದ್ರ ಬಗ್ಗೆ? ಅಂದ್ರೆ ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಇವತ್ತು ಇಲಾಖೆಯವರ ಈಗಿನ ಏನು ಅವರ ಚಟುವಟಿಕೆ ನೋಡಿದ್ರೆ 6 ತಿಂಗಳ ಹಿಂದೆ ಕೊಟ್ಟ ಕಂಪ್ಲೇಂಟ್ ಅನ್ನೇ ಅವ್ರು ಇಷ್ಟು ಲೇಟ್ ಆಗಿ ಇವತ್ತು ಎನ್ಕ್ವೈರಿ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ನಿಂತು ಫೋನ್ ಮಾಡಿದಾಗೂ ಸಹ ಅವರು ಬರ್ಲಿಲ್ಲ. ಮತ್ತೆ ಅಲ್ಲಿ ಯಾರು ರೈಲ್ವೆ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ ನಂತರ ಬಂದಿದ್ದಾರೆ ಅಂತ ಹೇಳಿದ್ರೆ, ಈಗ ತೆಗೆದುಕೊಂಡು ಹೋಗಿರೋ ಸ್ಯಾಂಪಲ್ ಸಹ ಎಲ್ಲಿ ಹೋಗಿದೆ ಏನು ಗೊತ್ತಿಲ್ಲ. ಇನ್ನು ಅದ್ರದ್ದು ಯಾವ ಸ್ಯಾಂಪಲ್ ಚೆಕ್ ಮಾಡ್ತಿದ್ರು ಅದು ಗೊತ್ತಿಲ್ಲ. ಈಗ ಅನ್ನ ಹೇಳಿದ ಹಾಗೆ ನಾವು ಕೂಡ ಸ್ಪಾಟ್ ಅಲ್ಲಿ ಹೇಳಿದ್ವಿ, ಈಗಿನ ಟೆಕ್ನಾಲಜಿ ದೊಡ್ಡದಿದೆ, ತುಂಬಾ ಚೆನ್ನಾಗಿದೆ. ಪಬ್ಲಿಕ್ ಅಲ್ಲೇ ಇದಾರೆ, ಪಬ್ಲಿಕ್ ಅಲ್ಲೇ ನೀವು ಲ್ಯಾಬ್ ಏನಿದ್ರೋ ಅದ್ ಮಾಡಿ ಚೆಕ್ ಮಾಡಿ, ಪಬ್ಲಿಕ್ ಗೊತ್ತಾಗ್ಲಿ. ಇಲ್ಲ ನಮ್ಮಲ್ಲೇ ತಪ್ಪಿದ್ರೆ ಅದೇನಿದೆಯೋ ನಾವು ಕಟ್ಕೊಡ್ತೀವಿ ಅಂತ ಓಪನ್ ಆಗಿ ಹೇಳಿದೀವಿ. ಈಗ ಪಬ್ಲಿಕ್ ಅಲ್ಲೇ ಚೆಕ್ ಮಾಡಿದ್ರೆ ಇದಾಗಿರೋದು. ಆದ್ರೆ ನಮಗಂತೂ ಈ ಲ್ಯಾಬಲ್ಲಿ ತಗೊಂಡೋಗಿರೋದ್ ಮೇಲೆ ನಂಬಿಕೆ ನಮಗಂತೂ ಸಂಪೂರ್ಣವಾಗಿಲ್ಲ. ಯಾಕೆಂದ್ರೆ ಅಬ್ದುಲ್ ರಜಾಕ್ ಅವರು ಅವ್ರನ್ನ ನುಕ್ಕೊಂಡು ಹೋಗ್ತಾ ಇದಾರೆ. ಈಗ ನನಗೊಂದು ಅನುಮಾನ ಬಂದಿದ್ದು, ಈಗ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಯಾವುದೋ ಏರಿಯಾ ಸಮಸ್ಯೆಗಳಿದ್ರೆ ನಿಮ್ ಕಾರ್ಪೊರೇಟರ್ನ ಕಾಂಟ್ಯಾಕ್ಟ್ ಮಾಡಿಯಪ್ಪ, ಇಲ್ಲ ಪಾಲಿಕೆ ಅಧಿಕಾರಿಗಳು ಇಂತಿಷ್ಟು ವ್ಯಾಪ್ತಿಗೆ ಅವರು ಪದೇ ಬರ್ತಾರೆ, ಚೆಕಿಂಗ್ ಮಾಡ್ತಾರೆ ಅಂತ. ಆ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯವರು ವಾರಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಹೋಗಿ ಚೆಕಿಂಗ್ ಮಾಡಲ್ವಾ ಹೋಟೆಲ್ಗಳಲ್ಲಿ? ಆಹಾರ ಗುಣಮಟ್ಟ ಕಾಪಾಡ್ಕೊಳ್ತಾ ಇದ್ದಾರಲ್ಲ ಹೋಟೆಲ್ನವರು, ಅಥವಾ ಏನಾದ್ರೂ ಕಲುಷಿತ ಆಹಾರ ಪೂರೈಕೆ ಆಗ್ತಾ ಇದೆ, ಅದನ್ನ ಯಾರು ಚೆಕಿಂಗ್ ಮಾಡಲ್ವಾ? ಇಲ್ಲಿ ದೊಡ್ಡ ಮಟ್ಟದಲ್ಲಿ ಟನ್ನೇಜ್ ಲೆಕ್ಕದಲ್ಲಿ ಬರ್ತಾ ಇರೋದನ್ನೇ ಫಿಕ್ಸಿಂಗ್ ಆಗಿದೆ. ಅದರಲ್ಲಿ ನಮಗೆ ಮಾಹಿತಿ ಇರೋದು, ಒಂದು ಬಾಕ್ಸ್ಗೆ 1900 ರೂಪಾಯಿ ಕೊಡ್ತಾರೆ ಅವ್ರಿಗೆ. ಟ್ರೈನ್ಗೆ ಕೊಡೋದು 300 ರೂಪಾಯಿ ಮಾತ್ರ. ಇನ್ನು 1600 ರೂಪಾಯಿ ಇವ್ರಿಗೆ ಎಲ್ಲಾರು ಎಷ್ಟು ಜನ ಡಿಪಾರ್ಟ್ಮೆಂಟ್ ಇಷ್ಟು ಜನ ಇದೆಯೋ ಅಷ್ಟು ಜನಕ್ಕೂ ಸೇರ್ತದೆ. 1900 ರೂಪಾಯಿ ಟೋಟಲ್ ಇವ್ರಿಗೆ ಒಂದು ಬಾಕ್ಸ್ ಕೊಟ್ರೆ 300 ರೂಪಾಯಿಗೆ ಮಾತ್ರ ಟ್ರೈನ್ ಬಾಕ್ಸ್ ಮಾತ್ರ ಟಿಕೆಟ್ ಆಗೋದು. ಇನ್ನು 1600 ರೂಪಾಯಿ ಇಷ್ಟು ಜನಕ್ಕೂ ಸೇರ್ತದೆ. ಆಲ್ಮೋಸ್ಟ್ ಅಲ್ಲಿ ಶಾಮೀಲಾಗಿದ್ದಾರೆ ಈ ವಿಚಾರದಲ್ಲಿ ಅನ್ನುವಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಫುಡ್ ಅಧಿಕಾರಿಗಳು ಈ ಬೇಕರಿ ಅಂತ ಜಾಗಕ್ಕೆ
ಸಣ್ಣ ಪುಟ್ಟ ಹೋಟೆಲ್ಗಳಿಗೆ Correct. ಅಂತದಕ್ಕೆ ಹೋಗ್ಬಿಟ್ಟು ಧ್ವಂಸ ಮಾಡಿ ದಾಂಧಲೆ ಮಾಡಿ ಬಂದ್ಬಿಡ್ತಾರೆ. ದೊಡ್ಡ ದೊಡ್ಡ ಜಾಗಕ್ಕೆಲ್ಲ ಎಲ್ಲ ಹೋಗ್ತಾರೆ. ಈಗ ಒಂದೇ ಒಂದು ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ, ವಾಪಸ್ ಬರ್ತೀನಿ ಶರತ್ ಸರ್. ಈಗ ದುಡ್ಡು ಮಾಡೋದಕ್ಕೆ ದಯವಿಟ್ಟು ಜನರ ಆರೋಗ್ಯವನ್ನ ಬಲಿ ಕೊಡಬೇಡಿ ಅನ್ನೋಷ್ಟೇ ನಮ್ಮ ಮನವಿ. ಅದು ಯಾವುದೋ ಮಾಂಸ ಗೊತ್ತಿಲ್ಲ, ನಾವು ಈಗಲೇ ಅದಕ್ಕೆ ಕ್ಲಾರಿಟಿ ಕೊಡ್ತಿಲ್ಲ. ಆರೋಗ್ಯ ಇಲಾಖೆನೇ, ಆಹಾರ ಇಲಾಖೆನೇ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು. ಲ್ಯಾಬಿಗೆ ತಗೊಂಡು ಹೋಗಿದ್ದೀವಿ, ಅದ್ರ ರಿಪೋರ್ಟ್ ಬರಬೇಕು, 14 ದಿನ ಕಾಯಿರಿ ಅಂತ. 14 ದಿನ ಕಾಯ್ತೀವಿ ಸ್ವಾಮಿ. ದಯವಿಟ್ಟು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ನಿಷ್ಪಕ್ಷಪಾತವಾಗಿ ಒಂದು ರಿಪೋರ್ಟ್ ಕೊಡಿ ಅನ್ನೋದಷ್ಟೇ. ಆಮೇಲೆ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲೆಲ್ಲಿ ಎಷ್ಟೆಷ್ಟು ಇದೇ ರೀತಿ ಸಪ್ಲೈ ಆಗ್ತಾ ಇದೆ, ಅದೇ ಗೂಡ್ಸ್ ರೈಲಿನಲ್ಲಿ ಎಷ್ಟೆಲ್ಲ ಮಾಂಸಗಳನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಈ ಎಲ್ಲದರ ಕುರಿತಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಆರೋಗ್ಯ ಅಧಿಕಾರಿಗಳು ಎಚ್ಚರ ವಹಿಸಬೇಕಾಗುತ್ತೆ. ಆಹಾರ ಇಲಾಖೆಯವರು, ಆಹಾರ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಅವರು ಕೂಡ ಎಂಟ್ರಿ ಕೊಡಬೇಕು. ಇಲ್ಲಿ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದು ಹೈಜೆನಿಕ್ ಕಮ್ಮಿ ಇದ್ರೆ ಏನಾಗ್ಬೋದು ಅಂತ ಕೂಡ ಪರಿಶೀಲನೆ ಮಾಡಬೇಕು. ಹೈಜೆನಿಕ್ ಆಗಿ ಅವ್ರು ಓಪನ್ ಆಗಿ ಹೇಳಿದ್ರು ಕೂಡ ಸೀಸ್ ಮಾಡಕ್ ರೆಡಿ ಇಲ್ಲ. ಪಬ್ಲಿಕ್ ಹೇಳಿದ್ರು ಕೇಳಕ್ ರೆಡಿ ಇಲ್ಲ. ಫುಡ್ ಇನ್ಸ್ಪೆಕ್ಟರ್ ಫಸ್ಟ್ ಒಬ್ರು ಬಂದಿದ್ದಾರೆ ಆ ಜಾಗಕ್ಕೆ, ಬಂದು ಚೆಕ್ ಮಾಡ್ತೀನಿ ಅಂತ ನಾವು ಬಲವಂತಕ್ಕೆ ಚೆಕ್ ಮಾಡ್ತೀನಿ ಅಂತ ಬಡ್ಡಿಗೆ ಬಂದ್ಮೇಲೆ ರಜಾ ಕೇಳ್ತಾರೆ. ಹೆಂಗ್ ಬಿಡ್ತೀಯಾ, ನೀನೇನಕ್ ಬಿಡ್ತೀಯಾ, ನೀನಲ್ಲ ಅಧಿಕಾರಿ, ಇನ್ನೊಬ್ರು ಇದಾರೆ ಅವ್ರು ಬರ್ಬೇಕು, ನೀನ್ಯಾಕ್ ಬಿಡ್ತೀಯಾ ಅಂತ ನಾವೇನ್ ಅನ್ಕೊಬೇಕು. ಓ ಇವ್ರ ಅಧಿಕಾರಿ ಇವ್ರಿಗೆ ಗೊತ್ತಿರ್ತಾರೆ, ರಜಾಕ್ ಅವ್ರಿಗೆ ಗೊತ್ತಿರ್ತಾರೆ ಅಧಿಕಾರಿಗಳು, ಏನೋ ಡೈರೆಕ್ಟ್ ಇರ್ಬೋದು, ಅವ್ರನ್ನ ಯಪ್ಪ ಬಂದು ಮುಟ್ಟಕ್ಕೂ ಸಮೇತ ಬಿಡ್ಲಿಲ್ಲ. ಅವ್ರನ್ನ ಸೈಡಿಗೆ ನಿಂತಿದ್ದಾರೆ. ಬಸ್ ಲಾಸ್ಟಿಗೆ ಮುಟ್ಟಿದ್ದೆ ಆ ಯಪ್ಪನೇ. ಯಾರೇ ಬಂದ್ರು ಅಧಿಕಾರಿಗಳು ಬಂದ್ರು ಲಾಸ್ಟಿಗೆ ತಡಬಡಾಯಿಸಿದ್ರು ಅವ್ರು. ಏನೋ ಅಧಿಕಾರಿ ಕೂಡ ಅವರು ಆರೋಗ್ಯ ಇಲಾಖೆ ಗವರ್ಮೆಂಟ್ ಕರೆಕ್ಟ್ ಇದೆ ಪಾಪ. ಮೇಲಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನಾವು ಸ್ಯಾಂಪಲ್ ತಗೊಂಡು ಹೋಗಿ ಬಂದಿದೀವಿ, ನಮ್ಮನ್ನ ಮುತ್ತಿಗೆ ಹಾಕ್ಬೇಡಿ ನೀವು ಅಂತ. ಪಬ್ಲಿಕ್ ಗೆ ಒಂದು ಆನ್ಸರ್ ಕೊಡಬಹುದಿತ್ತು, ಯಾವ ತರ ಪ್ಯಾಕಿಂಗ್ ಆಗಿದೆ ಇದು, ಇಲ್ಲ ಇದು ಸರಿ ಇಲ್ಲ ಅಂತ ಪಬ್ಲಿಕ್ ಇವ್ರು ಕ್ವಶನ್ ಮಾಡ್ತಾರೆ. ಅವರು ನಮ್ ಕಣ್ಣಿನ ಕ್ವಶನ್ ಮಾಡಿದ್ದಾರೆ ಅವರು. ಬಟ್ ಅದು ನೋಡ್ರಿ ವಿಡಿಯೋದಲ್ಲಿ ಅವ್ರು ಆನ್ಸರ್ ಮಾಡಲ್ಲ. ಅವರು ಪಡಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ಆನ್ಸರ್ ಮಾಡ್ತಾರೆ. ಇದೆ ಅವ್ರಿಗೆ ಇಡೀ ಮಾಧ್ಯಮ ಕೇಳಕ್ ಹೋಗುತ್ತೆ ಆರೋಗ್ಯ ಅಧಿಕಾರಿಗೆ. ಇವರು ರಜಾಕ್ ಬಂದು ಇಡೀ ಅವ್ರನ್ನ ಸೈಡ್ ತಳ್ಳಿ ಅವ್ರ ಅಡ್ಡ ನಿಂತ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ದಿವಿತಿ ಎಕ್ಸಾಕ್ಟ್ಲಿ ಏನಾಯ್ತು? ತಡಬಡಸ ಇದಂಗ್ ಕಾಣಿಸ್ತಾ ಇತ್ತು ಅಧಿಕಾರಿ. ಅಲ್ಲ, ನಾವು ಅಧಿಕಾರಿಗಳು ಒಂದೇ ಒಂದು ಪ್ರಶ್ನೆ ಅವ್ರಿಗೆ ಕೇಳಿದ್ದು, ನಿಮ್ಮ ಅನುಭವ ನಮಗೆ ಬೇರೆ ಏನು ಬೇಡ. ಹೌದು, ನಮಗೆ ಗೊತ್ತಿದೆ ನೀವು ಸ್ಯಾಂಪಲ್ ತಗೊಂಡು ಹೋಗ್ತಾ ಇದ್ದೀರಾ, ನೀವು ಚೆಕ್ ಮಾಡ್ತೀರಾ, 14 ದಿನ ಆದ್ಮೇಲೆ ರಿಪೋರ್ಟ್ ಕೊಡ್ತೀರಾ, ಇದೆಲ್ಲ ಗೊತ್ತಿದೆ. ನಿಮ್ಮ ಅನುಭವ, ನಿಮ್ಮ ಕೆಲಸದ ಅನುಭವ ನೋಡಿದ ಕೂಡಲೇ ಹೇಗಿದೆ, ಏನ್ ಅನಿಸ್ತಾ ಇದೆ ನಿಮಗೆ? ಪ್ಯಾಕಿಂಗ್ ಲೀಗಲ್ ಅನಿಸ್ತಾ ಇದೆಯಾ, ಇದರ ಸ್ಟಾಕ್ ಲೀಗಲ್ ಅನಿಸ್ತಾ ಇದೆಯಾ, ಜೊತೆಗೆ ಮಟನ್ ಲೀಗಲ್ ಅನಿಸ್ತಾ ಇದೆಯಾ, ಶುದ್ಧತೆ ಎದ್ದು ಕಾಣ್ತಾ ಇದೆಯಾ? ಈ ಪ್ರಶ್ನೆಗೆ ಮೌನ. ಜೊತೆಗೆ ಅಬ್ದುಲ್ ರಜಾಕ್ ಅವರನ್ನು ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಎಲ್ಲ ಹೇಳಿದ್ರು. ಆದ್ರೆ ಒಂದೇ ಪ್ರಶ್ನೆ, ಲೇಬಲ್ ಮೀನಿಂದು ಮೀನಲ್ಲಿ, ಲೇಬಲ್ ಮೀನಿಂದು ಮೀನಲ್ಲಿ, ಮೀನಿಲ್ಲ. ಆ ಲೇಬಲ್ ಮೇಲೆ ಹೆಸರಿತ್ತು ನೋಡಿದ್ರಾ? ಲೈಸೆನ್ಸ್ ಇದೆ ಅಂತ ಹೇಳಿದ್ರೆ ಲೈಸೆನ್ಸ್ ಏನಕ್ಕಿದೆ? ಕಟ್ ಮಾಡಿ ಸೇಲ್ ಮಾಡ್ಲಿಕ್ಕೆ ಮಾತ್ರ ಇದೆ. ನೀವು ಸರಬರಾಜು ಇನ್ನೊಂದ್ ಕಡೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಕ್ಕೂ ಇಲ್ಲ. ಅದಕ್ಕೆ ಬೇರೆ ಲೈಸೆನ್ಸ್ ಇರಬೇಕಲ್ವಾ? ಈಗ ಬೇರೆ ಕಡೆಯಿಂದ ನಾವು ತಗೊಳ್ತೀವಿ ಅಂತ ಆದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೂಡ ಕೇಳಬಹುದು. ಅದನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಓಕೆ, ಅದನ್ನ ಯಾವುದೇ ಕಾರಣಕ್ಕೂ. ಆಮೇಲೆ ನನಗೆ ಇನ್ನೊಂದು ಡೌಟ್ ಇದೆ ಶ್ರುತಿ. ಅಬ್ದುಲ್ ರಜಾಕ್ ಅವರೇ ಹೇಳಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಏರಿಕೆ ಆದಾಗ, ನಾವ್ ಯಾವ್ದಾದ್ರು ಸ್ಟಿಕ್ಕರ್ ಹಾಕತ್ತೀವಿ, ಯಾವ್ದೋ ಒಂದು ಮಾಂಸನ ಮಾರ್ಕತ್ತೀವಿ, ಯಾವ್ದಾದ್ರು ಸ್ಟಿಕ್ಕರ್ ಹಾಕತ್ತೀವಿ, ಅಂದ್ರೆ ಮೀನಿನ ಸ್ಟಿಕ್ಕರ್ ಹಾಕತ್ತೀವಿ, ಮಾಂಸನ ಮಾರ್ತೀವಿ, ಮೀನಿನ ಸ್ಟಿಕ್ಕರ್ ಹಾಕತ್ತೀವಿ, ಮಟನ್ ಮಾರ್ತೀವಿ, ಮಟನ್ ಸ್ಟಿಕ್ಕರ್ ಹಾಕತ್ತೀವಿ, ಮೀನ್ ಮಾರ್ತೀವಿ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತಾರೆ. ಯಾವ ರೀತಿ ಸಮರ್ಥನೆ ಅಂತ ಇದೆ? ಅಂದ್ರೆ ಇದ್ರಲ್ಲಿ ಒಂದೇನಂತ ಹೇಳಿದ್ರೆ, ಈ ಕಲಬೆರಿಕೆ ಅನ್ನುವಂಥದ್ದು ಇವತ್ತು ಮಾಂಸದ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇದು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಆರೋಗ್ಯ ಈಗ ನೋಡ್ತೇವೆ, ಕಾಳು ಕಡ್ಡಿ ಹಾಲು ಇದು ಎಲ್ಲ ಕಡೆ ಇವತ್ತು ಕಲಬೆರಿಕೆ ನಡೀತಾ ಇದೆ. ಹೀಗೆ ಈ ಕಲಬೆರಿಕೆ ಸಂದರ್ಭದಲ್ಲಿ ನೀವು ಹೋಗಿ ಪ್ರತ್ಯಕ್ಷ ಆರೋಪಿಗೆ ಕೇಳಿದ್ರೆ ಅವನೇನು ಕಲಬೆರಿಕೆ ಮಾಡಿತ್ತಂತ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇದ್ರಲ್ಲಿ ನೋಡ್ಬೇಕು. ಅವರು ಈಗ ಅಣ್ಣವ್ರು ಹೇಳಿದ ಹಾಗೆ ಇವತ್ತು ಅಬ್ದುಲ್ ರಜಾಕ್ ಅವರು ಕೆಲವೊಂದು ಐಡೆಂಟಿಫೈ ಮಾಡಿದ ಬಾಕ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಇದು ನಾವು ಇವತ್ತು ಎಷ್ಟು ಒಂದು ಸಂಶಯ ಇದೆ. ಯಾರು ಆರೋಪಿ ಹೋಗಿ ಅದನ್ನ ಕೊಡ್ತಾನ ಅವನು ಒಳ್ಳೇದು ತೋರಿಸೋದವನು. ಹೀಗೆ ಅಂದ್ರೆ ಇದರಲ್ಲಿ ಇವತ್ತು ಆರೋಗ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಿದೆ. ಯಾಕಂತ ಹೇಳಿದ್ರೆ ಆಹಾರ ಇಲಾಖೆಯವರು ಸಹ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಹೇಳ್ತಿದ್ದಾರೆ, ಅವರು ಅಧಿಕಾರಿಗಳೇ ಹೇಳ್ತಿದ್ದಾರೆ ಇದು ಒಂದು ಹೈಜಿನಿಕ್ ಇಲ್ಲ ಅಂತ ಹೇಳಿ. ಇನ್ನೂ ದೊಡ್ಡ ಏನು ಪ್ರೂಫ್ ಬೇಕಂತ ಇಲ್ಲ, ಅವರು ಮೇಲ್ನೋಟಕ್ಕೆ ಗಮನಕ್ಕೆ ಬರ್ತದೆ. ಇನ್ನು ತನಿಖೆ ಮಾಡಿದಾಗ ಅದು ಖಂಡಿತವಾಗಿ ಹೈಜಿನಿಕ್ ಇಲ್ಲ ಅಂತ ಹೇಳ್ಬೋದು. ಸಾಮಾನ್ಯದವ್ರು ಹೇಳ್ತಿದ್ದಾರೆ, ಈಗ ರೈತರಾಗಿ ಅವ್ರು ಹೇಳ್ತಿದ್ದಾರೆ. ಎಲ್ಲರೂ ನಾವು ಕಣ್ಣೆದ್ರಿಗೆ ಇಷ್ಟು ಪ್ರೂಫ್ ಇರಬೇಕಾದ್ರೆ ಸರ್ಕಾರ ಸಹ ಇದನ್ನ ತಕ್ಷಣ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ಒಂದು ಸ್ಟೇಟ್ಮೆಂಟ್ ಇವತ್ತು ಕೊಡ್ತಾ ಇಲ್ಲ ಇಷ್ಟೊತ್ತಾದ್ರೂ ಸಹ. ಇವತ್ತು ಅಧಿಕಾರಿಗಳು ಅಲ್ಲಿ ಬರ್ಲಿಕ್ಕೆ ಇದು ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಏನಾದ್ರೂ ಪ್ರೆಷರ್ ಬಿದ್ದಿದೆಯಾ ಇದು ಸಹ ನಾವು ನೋಡ್ಬೇಕಿದೆ ಇವತ್ತು. ಹೀಗೆ ಅಂದ್ರೆ ಇದು ಪಬ್ಲಿಕ್ಕಿನ ಒಂದು ಹಿತದೃಷ್ಟಿ
ದೃಷ್ಟಿಯಿಂದ ಏನು ಮಾಡಬೇಕಿದೆ, ತಕ್ಷಣ ಈ ಇಲಾಖೆಯವರು ಇವತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಇದ್ರ ಬಗ್ಗೆ ನೋಡಬೇಕು. ಇದೊಂದು ಕಲಬೆರಿಕೆ ಸಂದರ್ಭದಲ್ಲಿ ಇವತ್ತು ಒಂದು ಪ್ರಕರಣ ಗಮನಕ್ಕೆ ಬಂದಿದೆ. ನಿಮ್ಗೆ ಏನನ್ಸುತ್ತೆ, ರಾಜ್ಯದಲ್ಲಿ ಅಧಿಕಾರಿಗಳ ಆಕ್ಟಿವ್ ಆಗಿಲ್ಲ ಅಂತನ ಆರೋಪ? ಯಾಕಂದ್ರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರು ಕೂಡ ಅಲ್ಲಲ್ಲಿ ಗೋಹತ್ಯೆ ಆಗುತ್ತೆ, ಅದರ ಸಾಗಾಟ ಆಗುತ್ತೆ. ಖಂಡಿತವಾಗಿದೆ, ಆಕ್ಟಿವ್ ಇಲ್ಲ ಅಂತಾನೆ ಇದರಲ್ಲಿ ಗೊತ್ತಾಗುವಂಥದ್ದು. ಈಗ ನಮ್ಮ ಆ ಕಡೆ ಉತ್ತರ ಕನ್ನಡ ಕಡೆ ಹೋದ್ರೆ ಇವತ್ತು ಯಲ್ಲಾಪುರ ಇದ್ರ ಕಡೆ ಎಲ್ಲ ಎಷ್ಟು ಗೋಮಾಂಸದ ಇವತ್ತು ಸಿಗ್ತಾ ಇದೆ. ಹೀಗೆ ಇವತ್ತು ಕಾನೂನು ಇದ್ರೂ ಸಹ ಇವತ್ತು ಗೋಮಾಂಸ ನಡೀತಾ ಇದ್ದಾರೆ. ಅದಲ್ಲದೆ ಒಂದು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ಏನೋ ಈಗ ಅಬ್ದುಲ್ ರಜಾಕ್ ಹೆಸರು ಹೇಳ್ತಾ ಇದ್ದೀರಾ, ಅವರು ಇದ್ದಾರೇನು ಗೊತ್ತಿಲ್ಲ ಅದು. ಆದ್ರೆ ಮುಖ್ಯವಾಗಿ ಇವತ್ತು ಒಂದು ಪ್ರಕರಣ ಗಮನಕ್ಕೆ ಬಂದಿದೆ. ಇಂಥದ್ದು ಎಷ್ಟು ಪ್ರಕರಣಗಳಾಗ್ತಾ ಇರ್ಬೋದು ಇವತ್ತು ರೈಲ್ವೆ ಮೂಲ ಮಾಧ್ಯಮದಿಂದ. ಇವತ್ತು ಇವ್ರು ಹೇಳಿದ್ರು ಈಗ ಇಲ್ಲಿ ಮೈಸೂರು ತನಕ ಹೋಗ್ತದೆ ಅಂತ ಹೇಳಿ, ಇನ್ ಬೇರೆ ಬೇರೆ ಕಡೆ ಈಗ ಚೆನ್ನೈ ಎಲ್ಲ ಕಡೆ ಹೋಗ್ತಾ ಇದಲ್ಲ, ಯಾವ ಹುಬ್ಳಿ ಕಡೆ ಹೋಗ್ತಿರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ತಿರ್ಬೋದಲ್ಲ. ಇದ್ರ ಬಗ್ಗೆ ಯಾರು ನೋಡುವಂಥದ್ದು ಇವತ್ತು? ಇದಕ್ಕೆ ಒಂದು ಸೂಕ್ತ ತನಿಖೆ ಮಾಡಿ ಇದಕ್ಕೆ ಇಲ್ಲೇ ಒಂದು ಫುಲ್ ಸ್ಟಾಪ್ ಹಾಕಿದ್ರೆ ಮುಂಬರುವ ದಿನಗಳಲ್ಲಿ ಇದಕ್ಕೊಂದು ಯೋಗ್ಯ ರೀತಿಯಲ್ಲಿ ಆಹಾರ ಸರಬರಾಜು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಅಂತಾರಾಜ್ಯದಿಂದ ನಾವು ತರಿಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದರ ಬಗ್ಗೆ ಸರ್ಕಾರ ಸಹ ಗಮನವನ್ನು ಕೊಡಬೇಕಿದೆ. ಇವತ್ತು ಹೈನುಗಾರಿಕೆಗೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು, ಅಥವಾ ಕನ್ನಡಿಗರಿಗೆ ಇವತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಖರೀದಿ ಮಾಡ್ಲಿಲ್ಲ, ಹೀಗೆ ಇದರ ಬಗ್ಗೆ ಗಮನ ಕೊಡ್ಬೋದಲ್ಲ, ಇದನ್ನ ಇವತ್ತು ನೋಡ್ಬೇಕಿದೆ. ಲಾಸ್ ಆಗ್ತಿರೋದು ಏನಿದ್ರೆ ಇಂಥವ್ರಿಂದ ಲಾಸ್ ಆಗ್ತಿದೆ. ಡಿಬೇಟ್ ಅಲ್ಲಿ ಕೂತ್ಕೊಂಡು ಸುಮಾರು ಹೇಳ್ತಾರೆ ಮಾತುಗಳು, ನಾನು ಕನ್ನಡಿಗ, ನಾನು ಕರ್ನಾಟಕದವನು, ನನ್ಗೆ ಏನ್ ಕೇಳ್ತೀರಾ, ನಾನು ಸಂವಿಧಾನ ಶಿಲ್ಪಿ ಪಾಲಿಸೋನು ಅಂತಾನೆ. ಸಂವಿಧಾನ ಪಾಲಿಸೋರು ಅಂತ ಹೇಳಿದ್ರೆ ಈಗ ಸಂವಿಧಾನ ಇದು ಪಾಲಿಸೋದಾ? ಇದು ಯಾವ ರೀತಿಲಿ ಪಾಲಿಸ್ತಾ ಇದೆಯಾ? ಪಬ್ಲಿಕ್